ನಿಮ್ಮ ಬಾಡಿ ಮತ್ತು ನಿಮ್ಮ ಜೀನ್ಸ್ನ ಯಾವ ಥರ ಯೋಚನೆ ಮಾಡಿ ಅಂದರೆ ಒಂದು ಗನ್ ಒಳಗಡೆ ಬುಲೆಟ್ಸ್ ಇದ್ದಂಗೆ. ಸೊ ನಾವು ನಿಮ್ಮ ಲೈಫ್ ಸ್ಟೈಲಿಂದ ಟ್ರಿಗರ್ನ ಪುಲ್ ಮಾಡೋವರೆಗೂ ಬುಲೆಟ್ಸ್ ಎಷ್ಟೇ ಇತ್ತು ಅಂತಂದ್ರೂ ದೆರ್ ಇಸ್ ನೋ ಪಾಯಿಂಟ್. ಸೊ ಇಟ್ಸ್ ನಾಟ್ ಅಬೌಟ್ ಜೀನ್ಸ್, ಇಟ್ ಈಸ್ ಅಬೌಟ್ ಯುವರ್ ಲೈಫ್ ಸ್ಟೈಲ್. ಅಂದರೆ ನಿಮ್ಮ ಸ್ಟ್ರೆಸ್ನ ನಿಮಗೆ ಡಯಾಬಿಟಿಸ್ ಬರೋದು ಅಂತಲೂ ನಮಗೆ ಕಾಲದಿಂದ ಗೊತ್ತಿರುವಂಥ ವಿಚಾರ. ಡಯಾಬಿಟಿಸ್ ಇಸ್ ಮಲ್ಟಿಫ್ಯಾಕ್ಟೋರಿಯಲ್. ಇನ್ಸುಲಿನ್ನ ಬಿಟ್ಟು ಮೆಡಿಸಿನ್ಸ್ಗೆ ಬಂದು ಓಕೆ, ಈಗ ಮೆಡಿಸಿನ್ಸ್ನು ಕಡಿಮೆ ಮಾಡ್ಕೊಳ್ಳೋಂಥ ಸ್ಟೇಜಿಗೆ ಬಂದಿದ್ದಾರೆ. ಎಸ್, ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ನಮ್ಮ ಜೊತೆ ಒಬ್ಬರು ಮಲ್ಟಿ ಟ್ಯಾಲೆಂಟೆಡ್ ಡಾಕ್ಟರ್ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯೂಶಲಿ ಮಲ್ಟಿ ಟ್ಯಾಲೆಂಟೆಡ್ ಅಂದರೆ ಏನು, ಒಬ್ಬ ವ್ಯಕ್ತಿ ಸಾಕಷ್ಟು ಹಲವಾರು ಕೆಲಸಗಳನ್ನ ಮತ್ತು ಹಲವಾರು ಫೀಲ್ಡ್ಗಳಲ್ಲಿ ತುಂಬ ಒಂದು ಎಕ್ಸ್ಪರ್ಟೀಸ್ ಇದ್ದರೆ ಅವ್ರನ್ನ ಮಲ್ಟಿ ಟ್ಯಾಲೆಂಟೆಡ್ ಅಂತ ಕರಿತೀವಿ. ಬಟ್ ಡಾಕ್ಟರ್ನ ನಾನು ಯಾಕೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ಕರಿತಾ ಇದ್ದೀನಿ ಅಂತ ಅಂದರೆ, ಕೆಲವೊಬ್ರು ಡಾಕ್ಟರ್ ಅಂತ ಅಂದರೆ ಬರೀ ಒಂದು ಡಾಕ್ಟರ್ ವೃತ್ತಿಗೆ ಮಾತ್ರ ಸೀಮಿತ ಆಗಿರ್ತಾರೆ. ಅದೂ ಕಷ್ಟನೇ, ಇಲ್ಲ ಅಂತ ಹೇಳ್ತಿಲ್ಲ, ಅದ್ರ ಬಗ್ಗೆನೂ ನಮಗೆ ಅಪಾರವಾದಂತಹ ಗೌರವ ಇದೆ. ಬಟ್ ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿರುವಂತಹ ವ್ಯಕ್ತಿ ಡಾಕ್ಟರ್ ಅನ್ನೊಂದು ಫೀಲ್ಡಲ್ಲೇ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಇವರು MBBS ಅಷ್ಟೇ ಅಲ್ಲದೇನೆ, MHA ಅಷ್ಟೇ ಅಲ್ಲಿದ್ದಾನೆ, MSc ಇನ್ ಸೈಕಾಲಜಿ ಅಷ್ಟೇ ಅಲ್ಲದೇನೆ, ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೊ ಇನ್ ಡಯಾಬಟಾಲಜಿಸ್ಟ್ ಅಷ್ಟೇ ಅಲ್ಲದೇನೆ ಸಾಕಷ್ಟು ಸ್ಟಡೀಸ್ನ ಮಾಡಿ ಆ್ಯಂಡ್ ಇವರು ಆಂಟ್ರಪ್ರನರ್ ಕೂಡ ಹೌದು. ಅದ್ರ ಜೊತೆಗೇನೆ ಸಾವಿರಾರು ಜನಕ್ಕೆ ಡಯಾಬಿಟಿಸ್ನ ರಿವರ್ಸ್ ಮಾಡಿರೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ನಮ್ಮ ಡಾಕ್ಟರ್ ಶ್ವೇತಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮ್ಯಾಮ್, ವೆಲ್ಕಮ್ ನಮ್ಮ ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ಗೆ. ಹೇಗಿದ್ದೀರಾ? ತುಂಬ ಧನ್ಯವಾದಗಳು ಇಂಥ ಒಂದು ಕೈಂಡ್ ಇಂಟ್ರೊಡಕ್ಷನ್ ಕೊಟ್ಟೋದಕ್ಕೆ. ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸೂಪರ್. ಮೊದಲನೇದಾಗಿ ಮ್ಯಾಮ್, ಪೇಷನ್ಸ್ ಎಲ್ಲಿಂದ ಒಂದು ಇಷ್ಟೊಂದೆಲ್ಲ ಓದಲಿಕ್ಕೆ ಅಂತ? ಇನ್ನೂ ಆಸೆ ಇದೆ, ಇನ್ನೂ ಓದ್ತಾನೆ ಇರಬೇಕು. ಪ್ರತಿ ಸಲ ಏನೋ ಒಂದು ಹೊಸ ಕೋರ್ಸ್ ಅಥವಾ ಏನೋ ಒಂದು ಹೊಸದನ್ನ ಮಾಡಿದಾಗ ನಿಮ್ಮ ಬ್ರೈನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತಲ್ಲ, ಸೊ ಪಾಸಿಬಿಲಿಟೀಸ್ ಜಾಸ್ತಿ ಅಂತ ಅನ್ಸುತ್ತೆ. ಇಷ್ಟೇ ರಿಸ್ಟ್ರಿಕ್ಟ್ ಆಗಬೇಕು ಅಂತ ಅನ್ಸೋದಿಲ್ಲ, ಒಂದನ್ನು ಇನ್ನೂ 4 ಥರ ಮಾಡ್ಬೋದು ಹಂಗಂತ ಅಂತ ಅನ್ಸುತ್ತಲ್ಲ. ಸೊ ದ್ಯಾಟ್ ಈಸ್ ಕೈಂಡ್ ಆಫ್ ಅ ಕಿಕ್ ಟು ಗೋ ಟು ದ ನೆಕ್ಸ್ಟ್ ಇದಕ್ಕೆ. ಓಕೆ, MBBS ಓಕೆ, ಅದ್ರ ಜೊತೆ ನೀವು MHA ಕೂಡ ಮಾಡಿದ್ರ. ಸೊ ಇದ್ರ ಮಧ್ಯೆ ಸೈಕಾಲಜಿ ಕೂಡ ಬಂದಿದೆ. ಸೈಕಾಲಜಿ ಯಾಕೆ ಬಂತು ಅಂತ? ಒಂದೇನೆಂದರೆ MBBS typical MBBS is 4.5 to 5.5 years along with the internship if you take it. But ಆ 5.5 years ಅಲ್ಲಿ ಈಗ ಸ್ವಲ್ಪ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಅಂತ ಬಂದಿದೆ. ನಾನು ಮಾಡಬೇಕಾದ್ರೆ ಕಂಪ್ಲೀಟ್ಲಿ ಇಟ್ ವಾಸ್ ಅಬೌಟ್ ಹ್ಯೂಮನ್ ಬಾಡಿ. ಓಕೆ, ಅನಾಟಮಿ ಇರ್ಬೋದು, ನಮ್ಮ ಒಳಗಡೆ ಸ್ಟ್ರಕ್ಚರ್ಸ್ ಹೇಗಿದೆ, ನಮ್ಮ ಫಂಕ್ಷನ್ಸ್ ಹೇಗಿದೆ ಅಂತ ಅನ್ನೋದು. ಬಟ್ ಲಿಟ್ರಲಿ ವಿ ಆರ್ ನಾಟ್ ಸ್ಪೀಕಿಂಗ್ ಎನಿಥಿಂಗ್ ಅಬೌಟ್ ದ ಮೈಂಡ್. ಮನಸ್ಸಿನ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಿಮಗೆ ಇನ್ನೊಂದು ಕೆಲವೊಂದು ಏನೋ ಆಲ್ಟರ್ನೇಟಿವ್ ಸಿಸ್ಟಮ್ಸಲ್ಲಿ ಈಗ ಮಗುಗೆ ಅಮ್ಮನ್ನ ಬಿಟ್ಟಿದ್ದಾಗ ಫೀವರ್ ಬರುತ್ತೆ, ಸಡನ್ನಾಗಿ ಏನೋ ಊರಿಗೆ ಹೋದ್ರು ಅಥವಾ ಇನ್ನೊಂದೇನೋ, ಇದನ್ನು ನಾವು ಬಂದ್ಬಿಟ್ಟು ಸೈಕಾಲಜಿಕಲ್ ಫೀವರ್ ಅಂತ, ಇದು ಸೈಕಾಲಜಿಕಲ್ ಫೀವರ್ ಅಂತಲೇ ಒಂದು ಕ್ಲಾಸಿಫಿಕೇಶನ್ ಇದೆ. ಹಾಗೆ ಅದಕ್ಕೆ ಟ್ರೀಟ್ಮೆಂಟ್ ಸಹ ಇದೆ ಸೈಕಾಲಜಿಕಲ್ ಫೀವರ್ ಅಂತ ಬೇರೆ ಸ್ಟ್ರೀಮ್ಸಲ್ಲಿ. ಬಟ್ ನಮ್ಮ ಇದರಲ್ಲಿ ಏನು ಅಂತಂದರೆ ಆ ಸೈಕಾಲಜಿ ಅನ್ನೋದಕ್ಕೆ ನಾವು ತುಂಬ ಲೀಸ್ಟ್ ಇಂಪಾರ್ಟೆನ್ಸ್ ಕೊಡೋ ಅಂಥ ವಿಚಾರ. ಸೊ ಇದು ಯಾವಾಗ ನನಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನಗೆ ಇದು ತುಂಬ ಒಂಥರ ಏನೋ, ಈ ಪೇಷಂಟ್ ಬೇರೆ ಥರ ನಮ್ಮ ಹತ್ರ ಒಂದು ವಿಚಾರ ಹೇಳ್ತಾರೆ, ಬೇರೆ ಡಾಕ್ಟರ್ ಹತ್ರ ಇನ್ನೊಂದು ವಿಚಾರ ಹೇಳ್ತಾರೆ. ಯಾವ ಡಾಕ್ಟರ್ ಹತ್ರ ತುಂಬ ಜಾಸ್ತಿ ಕಂಫರ್ಟಬಲ್ ಅಲ್ಲಿ ಎಲ್ಲವನ್ನೂ ಶೇರ್ ಮಾಡ್ಕೊಳ್ತಾರೆ, ಯಾವ ಡಾಕ್ಟರ್ ಹತ್ರ ಕಂಫರ್ಟಬಲ್ ಇಲ್ಲೋ ಅಲ್ಲಿ 4 ಮಾತು. ತುಂಬ ಯಾವುದು ಸೀರಿಯಸ್ ಪ್ರಾಬ್ಲಮ್, ಈಗ ನಂಗೆ ತುಂಬ ಕಾಲು ನೋವು ತುಂಬ ಸೀರಿಯಸ್ ಅಂದರೆ ಅದನ್ನು ಮಾತ್ರ ಶೇರ್ ಮಾಡ್ತಾರೆ, ಇಲ್ಲ ತಲೆನೋವು ತುಂಬ ಸೀರಿಯಸ್ ಅಷ್ಟು ಮಾತ್ರ ಹೇಳ್ತಾರೆ. ಬಿಟ್ಟರೆ ಕಾಲು ನೋವು ಯಾಕೆ ಬಂತು ನನಗೆ, ಅಥವಾ ನಾನು ಇದನ್ನು ಮಾಡ್ಲಿಕ್ಕೆ ಹೋದೆ, ಅಲ್ಲಿ ಬಿದ್ದೋದೆ, ಅದರಿಂದ ಕಾಲು ನೋವು ಬಂತು, ಈ ಡೀಟೇಲ್ಸ್ ನಿಮಗೆ ಕೊಡಬೇಕು ಅಂತಂತಂದ್ರು ಒಂದೊಂದು ಡಾಕ್ಟರ್ ಹತ್ರ ಅದೇ ಪೇಷಂಟ್ ಬೇರೆ ಬೇರೆ ಥರ ಮಾತಾಡ್ತಿದ್ರು. ಸೊ ಇದನ್ನೆಲ್ಲ ಏನೋ ಗಮನಿಸಿದಾಗ ಏನು ಮಿಸ್ ಆಗ್ತಿದೆ ಅಂತ ಯೋಚನೆ ಮಾಡಿ ಆಗ ನನಗೆ ಸೈಕಾಲಜಿ ಮೇಲೆ ಇಂಟ್ರೆಸ್ಟ್ ಬಂದು, ಈ ಥರ ಮನುಷ್ಯನ ನಾವು ಇಷ್ಟೆಲ್ಲ ಏನೋ ಡೈಲಿ ಬೆಳಗ್ಗೆ ರಾತ್ರಿ ನಾವು ಮನುಷ್ಯರನ್ನೇ ನೋಡಬೇಕು, ಅವ್ರ ಹತ್ರನೇ ಮಾತಾಡಬೇಕು, ಅವ್ರ ಹತ್ರ ವಿಚಾರಗಳನ್ನ ತಿಳ್ಕೊಬೇಕು. ಆದರೆ ಅವರ ಮನಸ್ಸಿನ ಬಗ್ಗೆ ಎಷ್ಟು ಎಫೆಕ್ಟ್ ಇರುತ್ತೆ ನಮಗೆ ಗೊತ್ತಲ್ಲ. ನಮ್ಮ ಮನಸ್ಸಿಗೆ ಒಂದು ಏನೋ ಬ್ಯಾಡ್ ಡೇ ಅಲ್ಲಿ ನಾವು ಬಿಹೇವ್ ಮಾಡೋದು ಬೇರೆ ಥರ, ಒಂದು ಸಣ್ಣ ಜೋಕ್ ಹೇಳಿದ್ರು ಇರಿಟೇಟ್ ಆಗುತ್ತೆ. ಅದೇ ಒಳ್ಳೆದಿಂದ ನಾವು ಅದಕ್ಕಿಂತ 4ರಷ್ಟು ಬೇರೆಯವ್ರಿಗೆ ಜೋಕ್ ಮಾಡಿರ್ತೀವಿ. ಎಕ್ಸಾಕ್ಟ್ಲಿ. ಸೊ ಇಷ್ಟೆಲ್ಲ ನಮ್ಮಲ್ಲೇ ಚೇಂಜಸ್ ಇರಬೇಕಾದ್ರೆ ಅದನ್ನು ನಾವು ಓದ್ತಾ ಇಲ್ಲ. ಓಕೆ, ಆ್ಯಂಡ್ ಇದರಲ್ಲಂತೂ ನಾವು ವಿ ಆಲ್ಮೋಸ್ಟ್ ಟೇಕ್ ಅ ಲೈಫ್ ಆರ್ ಡೆತ್ ಡಿಸಿಷನ್ಸ್ ಎಷ್ಟೊಂದು ಸಲ ತಗೊಳ್ತೀವಿ ಅಂಥದ್ದನ್ನು ಅವ್ರ ಪೇಷಂಟ್ ಹತ್ರ ಹೇಳೋ ಅಂಥ ವಿಚಾರ ಬರುತ್ತೆ. ಸೊ ಇಂಥ ಮೊಮೆಂಟ್ಸಲ್ಲಿ ನಮಗೆ ಸೈಕಾಲಜಿ ನಮಗೆ ಗೊತ್ತಿಲ್ಲ ಹಂಗಂತ ಅಂತಂದರೆ ವಿ ಮೈಟ್ ಬಿ ಡೀಲಿಂಗ್ ವೆರಿ ಮೆಕ್ಯಾನಿಕಲಿ ಅಲ್ಲ, ತುಂಬ ಇದಿದೆ ಇದಿಲ್ಲ,
ಓಕೆ ಎಷ್ಟು ದರ್ ಆರ್ ಫ್ಯೂ ಅನ್ಫಾರ್ಚುನೇಟ್ಲಿ ಫ್ಯೂ ಡಾಕ್ಟರ್ಸ್ ಆರ್ ದೇ ಹು ಸ್ಟಿಲ್ ಡೀಲ್ ಇಟ್ ಲೈಕ್ ದಟ್ ಎಷ್ಟೋ ಜನ ಹೇಳ್ತಾರೆ ಪ್ರಿಸ್ಕ್ರಿಪ್ಷನ್ ನೋಡ್ಕೊಂಡೇ ಎಲ್ಲ ಮಾತು ಮುಗಿಸಿರ್ತಾರೆ, ಪೇಷಂಟ್ ಮುಖನೇ ನೋಡೋದಿಲ್ಲ ಹಂಗಂತ. ಎಕ್ಸಾಕ್ಟ್ಲಿ. ಸೊ ಈ ತರ ಇದ್ದಾಗ ಕನೆಕ್ಟ್ ಬರಲ್ಲ ಅಂದಾಗ ಟ್ರಸ್ಟ್ ಬರೋದಿಲ್ಲ. ಸೊ ಟ್ರಸ್ಟ್ ಇಲ್ಲ ಹಂಗಂತ ಅಂತಂದಾಗ ಅದಕ್ಕೇನೆ ನಿಮ್ಗೆ ಕೈಗುಣ ಅಂತ ಹೇಳೋದು ಅಥವಾ ಇನ್ನೊಂದೇನೋ, ಯಾಕೆ ನಿಮ್ಮ ಅಜ್ಜಿ ಹೇಳೋ ಅಂಥದ್ದು ಎಷ್ಟೊಂದ್ಸಲ ನಿಮ್ಗೆ ವರ್ಕ್ ಆಗ್ಬೋದು ಅಂದ್ರೆ ನೀವು ನಿಮ್ಮ ಅಜ್ಜಿ ನಂಬ್ತೀರಾ ಅಂತ ಏನೋ. ಸೊ ಆ ನಂಬಿಕೆ ಬರಬೇಕು ಅಂದ್ರೆ ಕನೆಕ್ಟ್ ಇರಬೇಕು. ಕನೆಕ್ಟ್ ಇರ್ಬೇಕಂದ್ರೆ ಮನಸ್ಸು ಗೊತ್ತಿರಬೇಕು, ಅದು ಗೊತ್ತಿರಬೇಕು ಅಂದ್ರೆ ಸೈಕಾಲಜಿ ಓದಿರ್ಬೇಕು. ಗ್ರೇಟ್ ಮ್ಯಾಮ್. ಈಗ ಕಮಿಂಗ್ ಬ್ಯಾಕ್ ಟು ಡಯಾಬಿಟಿಸ್. ಸೊ ಈಗ ಡಯಾಬಿಟಿಸ್ ಅಂತ ಅಂದರೆ ಎಲ್ಲರಿಗೂ ಏನೋ ಒಂಥರ ಆ ಒಂದು ಪದ ಕೇಳಿದ ತಕ್ಷಣ ಏನೋ ಒಂದು ಸ್ವಲ್ಪ ಒಂದು ಹಾರ್ಟ್ ಬೀಟೇ ಸ್ಕಿಪ್ ಆದಂಗೆ ಇದಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಸಾಕಷ್ಟು ಜನ ನನಗೆ ಅನಿಸೋ ಮಟ್ಟಿಗೆ ಪ್ರತಿಯೊಬ್ಬರು ಅವ್ರ ಲೈಫಲ್ಲಿ ಒಂದು ಸರಿನಾದರೂ ಯಾವುದೋ ಒಂದು ಗ್ಯಾಪಲ್ಲಾದರೂ ಯಾಕೆ ಬರುತ್ತೆ ಡಯಾಬಿಟಿಸ್ ಅಂತ ಗೂಗಲ್ ಮಾಡ್ತಾರೆ, ಒಂದು ಸ್ವಲ್ಪ ಹೊತ್ತು ಓದ್ತಾರೆ, ಸರಿ ಬಿಡ ಆಯಿತು ನೋಡ್ಕೊಳ ಅಂತ ಅವತ್ತಿನ ಮಟ್ಟಿಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗಿರ್ತಾರೆ. ಸೊ ಈಗ ಜನರಲ್ ಆಗಿ ಜನರಿಗೊಂದು ಮಿಸ್ಕನ್ಸೆಪ್ಷನ್ ಇದೆ ಮ್ಯಾಮ್. ಏನಂತಂದರೆ ನಮ್ಮ ಅಜ್ಜಿ ತಾತಂಗೂ ಇತ್ತು, ನಮ್ಮ ಅಪ್ಪ ಅಮ್ಮಂಗೂ ಇದೆ, ನನಗೆ ಬಂದೇ ಬರುತ್ತೆ ಅನ್ನೋದೊಂದು ಮಿಸ್ಕನ್ಸೆಪ್ಷನ್. ಎರಡನೇದು ನಮ್ಮ ಅಜ್ಜಿ ತಾತಂಗೂ ಇಲ್ಲ, ನಮ್ಮ ಅಪ್ಪ ಅಮ್ಮಂಗೂ ಇಲ್ಲ, ನಾನು ಏನು ಮಾಡಿದ್ರೂ ಬರಲ್ಲ ಅನ್ನೋದು ಒಂದಿದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು? ಇದು ಈ ಥರ ಕ್ಯಾಟಗರೀಸ್ ಆಫ್ ಪೇಷಂಟ್ಸ್ ಇದ್ದಾರೆ. ನೀವು ಹೇಳ್ದಂಗೆ ಎರಡು ಥರ. ನನಗೆ ಬರೋದೇ ಇಲ್ಲ ಬಿಕಾಸ್ ಯಾರಿಗೂ ಇಲ್ಲ, ಆ್ಯಂಡ್ ನೀವು ಅವ್ರಿಗೆ ಎಷ್ಟೇ ನೀವು ಕನ್ವಿನ್ಸ್ ಮಾಡಿದ್ರು ಅವ್ರು ಅದ್ರ ಹೆಲ್ತಿನ ಬಗ್ಗೆ ಸೀರಿಯಸ್ ಆಗಬೇಕು ಅಂತ ಅನ್ಸೋದೇ ಇಲ್ಲ. ಒಂಥರ ಲಕ್ಕಿ ಜೀನ್ಸ್ ಅಂತ ಅನ್ನೋ ಥರ ಬದುಕೋ ಅಂಥವ್ರು. ಇನ್ನೊಂದು ಕಡೆ ಎಲ್ಲರಿಗೂ ಇದೆ ಅಂತ ಹೇಳಿ ಅವ್ರಿಗೆ ಇನ್ನೂ ಬಂದೇ ಇರಲ್ಲ, ಆಲ್ರೆಡಿ ಡಯಾಬಿಟಿಕ್ ಥರನೇ ಬಿಹೇವ್ ಮಾಡ್ತಿರ್ತಾರೆ ಏನೋ. ಸೊ ರಿಯಾಲಿಟಿ ಏನು ಅಂತಂದರೆ, ನಾವು ಇದನ್ನು ಯಾವ ಥರ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಿಮ್ಮ ಬಾಡಿ ಮತ್ತು ನಿಮ್ಮ ಜೀನ್ಸ್ನ ಯಾವ ಥರ ಯೋಚನೆ ಮಾಡಿ ಅಂದರೆ, ಒಂದು ಗನ್ ಒಳಗಡೆ ಬುಲೆಟ್ಸ್ ಇದ್ದಂಗೆ ಜೀನ್ಸ್ ಅಂತ ಅನ್ನೋವಂಥದ್ದು. ಓಕೆ, ನಿಮ್ಮ ಲೈಫ್ ಸ್ಟೈಲ್ ಅಂತ ಅನ್ನೋದು ಒಂದು ಟ್ರಿಗರ್ ಥರ. ಓಕೆ, ಸೊ ನಾವು ನಿಮ್ಮ ಲೈಫ್ ಸ್ಟೈಲಿಂದ ಟ್ರಿಗರ್ನ ಪುಲ್ ಮಾಡೋವರೆಗೂ ಬುಲೆಟ್ಸ್ ಎಷ್ಟೇ ಇತ್ತು ಅಂತಂದ್ರೂ ದೆರ್ ಇಸ್ ನೋ ಪಾಯಿಂಟ್ಸ್. ಓಕೆ, ಸೊ ಲೆಟ್ ಡಯಾಬಿಟಿಸ್ ಜೀನ್ಸ್ ಇರಲಿ, ಇಲ್ಲ ನಿಮಗೆ BPದು ಜೀನ್ಸ್ ಇರಲಿ, ಇಲ್ಲ ಹಾರ್ಟ್ ರಿಲೇಟೆಡ್ ಜೀನ್ಸ್ ಇರಲಿ, ಇದೆಲ್ಲದಕ್ಕೂ ನಿಮ್ಮ ಟ್ರಿಗರ್ ಇಸ್ ಲೈಫ್ ಸ್ಟೈಲ್. ಅದಕ್ಕೆ ಇದನ್ನ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರಿತೀವಿ ಬಿಟ್ರೆ ಇದನ್ನ ಜೆನೆಟಿಕ್ ಡಿಸೀಸಸ್ ಅಂತ ಹೇಳೋದಿಲ್ಲ. ಜೆನೆಟಿಕ್ ಡಿಸೀಸಸ್ ಅಂತಂದ್ರೆ ನೀವು ಏನೇ ಲೈಫ್ ಸ್ಟೈಲ್ ಅಲ್ಲಿ ಮಾಡಿದ್ರು ನಿಮ್ಗೆ ಆ ಜೀನ್ ಇದೆ ಹೆಂಗಂತಂದ್ರೆ ನಿಮ್ಗೆ ಅದರ ಎಕ್ಸ್ಪ್ರೆಷನ್ ಬರಲೇಬೇಕು ಅಂತ ಅನ್ನೋಂಥದ್ದು ಜೆನೆಟಿಕ್ ಡಿಸೀಸಸ್. ಇದು ಲೈಫ್ ಸ್ಟೈಲ್ ಡಿಸೀಸಸ್ ಅಂತಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಇಸ್ ದ ರಿಯಲ್ ಟ್ರಿಗರ್. ಸೊ ಈಗಿನ ಕಾಲದಲ್ಲಿ ನಾವು ಜೆನೆಟಿಕ್ ಅಂತ ಯೋಚನೆ ಮಾಡ್ಲಿಕ್ಕೆ ಆಗದೆ ಇರೋ ಅಷ್ಟು ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಅಪ್ಪ ಮಗ ಇಬ್ಬರಿಗೂ ಶುಗರ್ ಇದೆ ಅಂತಾನೆ ಅನ್ಕೊಳ್ಳಿ. ಈಗ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಪ್ಪನಿಗೂ ಶುಗರ್ ಇದೆ, ಮಗನಿಗೂ ಶುಗರ್ ಇದೆ. ಓಕೆ, 30 years ಡಿಫ್ರೆನ್ಸ್ ಒಂದು ಜನರೇಷನ್ಗೆ ಅಪ್ರಾಕ್ಸಿಮೇಟ್ಲಿ. ಅಪ್ಪ ಮಗ ಇಬ್ಬರಿಗೂ ಇದ್ದಾಗ ಸಹ ಮಗನ ಶುಗರ್ ಕಂಟ್ರೋಲ್ ಆಗಿರಲ್ಲ, ಅಪ್ಪಂದು ಕಂಟ್ರೋಲ್ ಆಗಿರುತ್ತೆ. ಓಕೆ, ಇದೇ ನೀವು ಒಂದು 20 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಪೇಷಂಟ್ಸ್ ಅಪ್ಪನಿಗೆ ಹೇಗಿರ್ತಿತ್ತು ಅಂತಂದ್ರೆ ಮಕ್ಕಳ ಅಪ್ಪ ಅಮ್ಮನ ಕರ್ಕೊಂಡ್ಬರೋರು ಶುಗರ್ ಕ್ಲಿನಿಕ್ಗೆ ಅಥವಾ BP ತೋರಿಸ್ಲಿಕ್ಕೆ. ಇವತ್ತು ಅಪ್ಪ ಅಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಾರೆ. ಏನೋ ನಂದೆಷ್ಟೋ ಪರವಾಗಿಲ್ಲ, ನಾನು ಡಯಟ್ ಮಾಡ್ತಿದ್ದೀನಿ ಅಥವಾ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದು ನನಗೆ ಗೊತ್ತಾಗೋಗ್ಬಿಟ್ಟಿದೆ, ನಾನು ಏನೇ ಹೇಳಿದ್ರು ನನ್ನ ಮಗ ಕೇಳ್ತಿಲ್ಲ, ಈ ವಯಸ್ಸಿನಲ್ಲಿ ಇವ್ರನ್ನ ಈ ಥರ ನೋಡಬೇಕು ಅಂತಂದ್ರೆ ನಮಗೆ ತುಂಬ ಹರ್ಟ್ ಆಗ್ತಿದೆ ಅಂತ ಅಪ್ಪ ಅಮ್ಮ ಮಕ್ಕಳನ್ನ ಕರ್ಕೊಂಡ್ಬರೋದಿದೆಯಲ್ಲ, ಇದೊಂದು ವೆರಿ ಅನ್ಫಾರ್ಚುನೇಟ್ ಇವೆಂಟ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಫಾರ್ ದಿಸ್ ಜನರೇಷನ್ ಅಂತ ಅನ್ನೋ ಥರ. ಸೊ ಈಗ ಅದು ಜೆನೆಟಿಕ್ಸೇ. ಓಕೆ, ಬಟ್ ಅಪ್ಪನಿಗೆ ಕಂಟ್ರೋಲ್ ಆಗದೆ ಮಗನಿಗೆ ಆಗ್ತಿಲ್ಲ ಅಂದರೆ ಹೌ ಮಚ್ ನಾವು ಲೈಫ್ ಸ್ಟೈಲ್ ಅನ್ನುವಂಥ ಟ್ರಿಗರ್ನ ಪುಲ್ ಮಾಡಿರೋ ಅಂಥದ್ದು. ಹಾಗೆ ಅದೇ ಲೈಫ್ ಸ್ಟೈಲ್ ತಾನೆ ಅಪ್ಪನಿಗೂ ಅದೇ ಲೈಫ್ ಸ್ಟೈಲ್ ಮಗನಿಗೆ. ಹಾಗೆ ನೋಡಿದರೆ ಮಗನ ಏಜ್ಗೆ ನಮ್ಮ ಏಜ್ಗೆ ತಕ್ಕಂತೆ ನಮ್ಮ ಆರೋಗ್ಯ ಹೇಗಿರಬೇಕು ಅಂದರೆ ಯಂಗಲ್ಲಿ ಜಾಸ್ತಿ ಇರೋವಂಥದ್ದು. ಕಲ್ಲನ್ನು ತಿಂದರೂ ಕರೆಸ್ಕೊಳ್ಳೋ ಅಂಥ ಏಜ್ ಅಂತ ಅನ್ನೋವಂಥದ್ರಲ್ಲಿ ನಿಮಗೊಂದು ಲೈಫ್ ಸ್ಟೈಲ್ ಡಿಸಿಷನ್ ನೀವು ತೊಗೊಂಡು ಬಂದಿದ್ದೀರಾ ಅಂತಂದರೆ ಯಾವ ದಿಕ್ಕಿನಲ್ಲಿ ನಮ್ಮ ಇಡೀ ಲೈಫ್ ಸ್ಟೈಲ್ ಹೋಗ್ತಾ ಇದೆ ಕಾಶಿಯಸ್ ಆಗಿರ್ಬೇಕು ನಾವು. ಸೊ ಇಟ್ಸ್ ನಾಟ್ ಅಬೌಟ್ ಜೀನ್ಸ್, ಇಟ್ ಇಸ್ ಅಬೌಟ್ ಯುವರ್ ಲೈಫ್ ಸ್ಟೈಲ್. ಓಕೆ, ಸೊ ಅಪ್ಪ ಅಮ್ಮನಿಗಿರ್ಲಿ ಅಜ್ಜಿತಾತನಿಗಿರ್ಲಿ ಅವ್ರನ್ನ ಬೈಯೋದು ಸಾಕು, ನಿಮ್ಮಿಂದಾನೇ ಬಂತು ಅಂತ ಹೇಳೋವಂಥದ್ದು ಸಾಕು. ಹಾಗೆ ನಿಮಗಿಲ್ಲ ಅಂತ ಹೇಳಿ ನಾನು ರಾಜಾರೋಷವಾಗಿ ಏನ್ ಬೇಕೋ ತಿಂತೀನಿ, ಹೇಗ್ ಬೇಕೋ ಇರ್ತೀನಿ ಅನ್ನೋವಂಥದ್ದು ಬೇಡ. ನಿಮ್ಮ ಅಪ್ಪ ಅಮ್ಮನಿಗಿರ್ಲಿ ಇಲ್ಲದೆ ಇರಲಿ, ನಿಮ್ಮ ಜೀವನ ಶೈಲಿ ಏನಿದೆ ಇದರಿಂದ ಮಾತ್ರ ನಿಮ್ಗೆ ಡಯಾಬಿಟಿಸ್ ಬರುವಂಥದ್ದು ಅಂತ ಅನ್ನೋದು ಅಟ್ಲೀಸ್ಟ್ ಮೈಂಡಲ್ಲಿ ಇತ್ತು ಅಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರಾ. ಜೀನ್ಸ್ ಇರ್ಲಿ ಇಲ್ಲದೆ ಇಲ್ಲ ಅದ್ರದ್ದು ಎಫೆಕ್ಟ್ ಇರುತ್ತೆ, ಬಟ್ ನಿಮ್ಮ ಲೈಫ್ ಸ್ಟೈಲ್ ಅನ್ನೋದೇ ಫೈನಲ್ ಡಿಟರ್ಮಿನೇಟಿಂಗ್ ಫ್ಯಾಕ್ಟರ್ ಅಂತ. ಓಕೆ, ಗ್ರೇಟ್ ಮ್ಯಾಮ್. ಈಗ ಇನ್ನೊಂದು ಮ್ಯಾಮ್, ಒಂದು ಎಲ್ಲ ನಮ್ಮ ಆಡಿಯನ್ಸ್ ಪರವಾಗಿ ನನ್ನ ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಪ್ರಶ್ನೆ ಏನು ಅಂದರೆ, ಯೂಶ್ವಲ್ ಆಗಿ ಕೆಲವರು ಹೇಳ್ತಾರೆ ಇಲ್ಲಪ್ಪ ಸ್ಟ್ರೆಸ್ ಒಂದು ಕಂಟ್ರೋಲ್ ಮಾಡ್ಕೊಬಿಟ್ರೆ ಡಯಾಬಿಟಿಸ್ ಬರೋದೇ ಇಲ್ಲ ಗುರು ಅಂತ ಕೆಲವೊಬ್ರು ಹೇಳ್ತಾರೆ. ಆ್ಯಂಡ್ ಅಗೇನ್ ದೇರ್ ಆರ್ ಅದರ್ ಕ್ಯಾಟಗರಿ ಪೀಪಲ್ ಹೂ ಆರ್ ಲೈಕ್
ನೋಡ್ಗುರು ನೀನು ಸ್ಟ್ರೆಸ್ ಮಾಡ್ಕೊಳ್ದೇ ಇರಲಿ. ಆಗಲಿ ನೀವು ಹೇಳಿದೆ, ನೀವು ಲೈಫ್ ಸ್ಟೈಲ್ ಅನ್ನೋ ಒಂದು ಟ್ರಿಗರ್ ಇದು ಮಾಡಿದ್ರೆ, ಸೊ ಆ ಟ್ರಿಗರ್ ಎಳೆಯೋವರೆಗೂ ನಿಮಗೆ ಬೇರೆ ಏನೋ ಅಡ್ವರ್ಸ್ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ರಿ. ಸೊ ಅದಕ್ಕೆ ಫಾಲೋ ಅಪ್ ಕ್ವಶನ್ ಏನು ಅಂತಂದರೆ, ಕೆಲವೊಬ್ಬರಿಗೆ ಅವ್ರ ಲೈಫಲ್ಲಿ ಏನೋ ಒಂದು ಸ್ಟ್ರೆಸ್ಫುಲ್ ಇವೆಂಟ್ ಆಗುತ್ತೆ. ಸೊ ಸ್ಟ್ರೆಸ್ ತುಂಬ ಶೂಟಪ್ ಆಗುತ್ತೆ ಆ್ಯಂಡ್ ಹಾಗೆ ಸ್ಟ್ರೆಸ್ಸು ಇಳಿದೋಗುತ್ತೆ. ಬಟ್ ಆ ಸ್ಟ್ರೆಸ್ಸಲ್ಲಿ ಆದಂತಹ ಟ್ರಾಮಾಸ್ ಇರತ್ತಲ್ಲ, ಆ ಟ್ರಾಮಾಗಳು ಅಷ್ಟೇ ಈಸಿಯಾಗಿ ಹೋಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ಅಡ್ರೆಸ್ಡ್. ಆ ಟ್ರಾಮಾಸಿಂದ ಡಯಾಬಿಟಿಸ್ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋವಂಥ ಕ್ವಶನ್. ನಾನು ಸಿಕ್ಕಾಪಟ್ಟೆ ಇದರಲ್ಲಿ ಅಂದರೆ ಯು ಹ್ಯಾವ್ ಟು ಶೋ ಲಾಟ್ ಆಫ್ ಲೈಟ್ ಆನ್ ದಿಸ್ ಕ್ವಶನ್ ಅಂತ. ಫಸ್ಟ್ ಇಸ್ ಸ್ಟ್ರೆಸ್ಸಿಂದ ಆಗುತ್ತಾ? ಡೆಫಿನೆಟಾಗಿ ಹೈಲಿ ಕೋರಿಲೇಟೆಡ್. ಅಂದರೆ ನಿಮ್ಮ ಸ್ಟ್ರೆಸ್ನ ನಿಮಗೆ ಡಯಾಬಿಟಿಸ್ ಬರೋದು ಅಂತಲೂ ನಮಗೆ ಕಾಲದಿಂದ ಗೊತ್ತಿರುವಂಥ ವಿಚಾರ. ಆದರೆ ಸ್ಟ್ರೆಸ್, ಈಗ ನಾನು ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಒಬ್ಬರು ನನಗೆ ತುಂಬ ಸ್ಟ್ರೆಸ್ ಇದೆ ಅಂತಂದರೆ ಆ ಸ್ಟ್ರೆಸ್ಸನ್ನು ಬಿಟ್ಟು ನನ್ನಿಂದ ಬದುಕಲಿಕ್ಕೆ ಸಾಧ್ಯನಾ? ಎಲ್ಲರಿಗೂ ಆ ಒಂದು ಲಕ್ಸುರಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ದರ್ ಇಸ್ ಒನ್ ಪೇಷಂಟ್, ಅವ್ರಿಗೆ ಡಯಾಬಿಟಿಸ್ ಸಿಕ್ಕಾಪಟ್ಟೆ ಇದೆ, ತುಂಬ ದಪ್ಪ ಇದ್ದಾರೆ. ಅವ್ರೇನು ಮಾಡಿದರು ಅಂತಂದರೆ, ನಾನು ಬೆಂಗಳೂರಲ್ಲಿರೋವಂಥವ್ರೆ, ರೀಸೆಂಟಾಗಿ 1 ಮಂತ್ ಆಯಿತು ನಾನು ಕೇರಳದಲ್ಲಿ ಹೋಗಿ ಅಲ್ಲಿರ್ತೀನಿ. ನನಗೆ ಅಲ್ಲಿನ ಒಂದು ನೇಚರ್ ನಂಗೆ ತುಂಬ ಸೆಟಲ್ ಅಡ್ಜಸ್ಟ್ ಆಗುತ್ತೆ. ಪ್ಲಸ್ ಅಲ್ಲಿ ನಾನು ತುಂಬ ವಾಕ್ ಮಾಡ್ತೀನಿ. ಸೊ ನನ್ನ ಮೆಡಿಸಿನ್ಸ್, ಅವ್ರಿಗೆ ಇನ್ಸುಲಿನೇ ಬೇಕಾಗಿತ್ತು. ಈ ಸೈಡ್ ನನಗೆ ಇನ್ಸುಲಿನ್ ಬೇಡ, ನಾನು ಮೆಡಿಸಿನ್ಸಲ್ಲೇ ಇರಬೇಕು, ಅಥವಾ ಮೆಡಿಸಿನ್ಸನ್ನು ಕಡಿಮೆ ಮಾಡಿ ನಾನು ರಿವರ್ಸ್ ಮಾಡ್ಕೊಳ್ತೀನಿ. ನಾನು ಚೇಂಜ್ ಆಫ್ ಎನ್ವಿರಾನ್ಮೆಂಟ್, ಫ್ರಮ್ ದಿಸ್ ಪ್ಲೇಸ್ ಟು ದಟ್ ಪ್ಲೇಸ್, ಬಿಕಾಸ್ ಇಲ್ಲಿ ನನಗೆ ಸ್ಟ್ರೆಸ್ ಆಗಿದೆ, ಇಲ್ಲಿ ನನಗೆ ಫುಡ್ ಸರಿ ಹೋಗ್ತಿಲ್ಲ, ಇಲ್ಲಿ ನನಗೆ ಇದೆಲ್ಲ ಸರಿ ಹೋಗ್ತಿಲ್ಲ. ನನಗೆ ಅಲ್ಲಿ ಹೋದರೆ ಎಲ್ಲವೂ ನನ್ನ ಮೈಂಡ್ ಸೆಟ್ಟು, ನನ್ನ ಫುಡ್ಡು, ನಾನೆಲ್ಲ ಚೇಂಜ್ ಮಾಡ್ಕೊಳ್ತೀನಿ, ನಾನು ಹೋಗ್ತೀನಿ. ದ ಎಂಟೈರ್ ಫ್ಯಾಮಿಲಿ ಅಡ್ಜಸ್ಟೆಡ್. ಅವ್ರು ಹೋಗೋದಕ್ಕೆ ಅವ್ರ ವೈಫು, ಅವ್ರ ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡಿ ಅವರಲ್ಲೊಂದು ಸಿಂಗಲ್ ಮನೆ ಮಾಡಿ ಈ ಬೆಂಗಳೂರಿಂದ ಕೇರಳಕ್ಕೆ ಹೋಗಿ ಇನ್ಸುಲಿನ್ನ ಬಿಟ್ಟು ಮೆಡಿಸಿನ್ಸಿಗೆ ಬಂದು, ಓಕೆ, ಈಗ ಮೆಡಿಸಿನ್ಸ್ನು ಕಡಿಮೆ ಮಾಡ್ಕೊಳ್ಳೋಂಥ ಸ್ಟೇಜಿಗೆ ಬಂದಿದ್ದಾರೆ. ಸೊ ವಿ ಹ್ಯಾಡ್ ಮನಿ ಲಕ್ಸುರಿ, ಟೈಮ್ ಲಕ್ಸುರಿ, ಡಿಸಿಷನ್ ಮೇಕಿಂಗ್ ಲಕ್ಸುರಿ, ಫ್ಯಾಮಿಲಿ ಸಪೋರ್ಟ್ ಲಕ್ಸುರಿ. ಲಕ್ಸುರಿ ಅಂದ ತಕ್ಷಣ ಬರೀ ದುಡ್ಡು ಅಂತ ಅಲ್ಲ, ನಿಮ್ಮ ಮೈಂಡಲ್ಲಿ ಆ ಸ್ಪೇಸ್ ಇರಬೇಕು. ಹೌದು, ನಾನು ಇಟ್ಸ್ ನಾಟ್ ಈಸಿ ಅಲ್ಲ. ನಿಮ್ಮ ವೈಫ್ ಡೈಲಿ ಕುಕ್ ಮಾಡೋ ಅಂಥದ್ದನ್ನ ಬಿಟ್ಟು, ನಿಮ್ಮ ಮನೆ ಮಕ್ಕಳನ್ನ ನೋಡ್ಕೊಳ್ಳೋ, ಮಕ್ಕಳ ಜೊತೆ ಕಳೆಯುವಂಥ ಟೈಮ್ನ ಬಿಟ್ಟು, ಕೆಲಸ ಇಲ್ಲಿರೋ ಅಂಥದ್ದನ್ನ ಬಿಟ್ಟು, ಬರೀ ಆರೋಗ್ಯಕ್ಕೋಸ್ಕರ ನಾನು ಅಲ್ಲಿ ಹೋಗಬೇಕು ಅಂತ ಅಂದರೆ ನನಗೆ ಹಲವಾರು ರೀತಿಯಾದಂತಹ ಸೌಲಭ್ಯಗಳು ಮತ್ತು ರಿಚ್ನೆಸ್, ಲಕ್ಸುರಿ ಇರಬೇಕು. ಓಕೆ, ಸೊ ಎಲ್ಲರಿಗೂ ಆ ಸ್ಟ್ರೆಸ್ಸಿಂದ ದೂರ ಹೋಗುವಂಥ ಲಕ್ಸುರಿ ಇರೋದಿಲ್ಲ. ಫಸ್ಟ್ ನಾವು ಸೆಕೆಂಡ್, ಅದರಿಂದ ಏನಾಗ್ತಿತ್ತು ಅಂದರೆ, ಸ್ಟ್ರೆಸ್ಸಿಂದ ಡಯಾಬಿಟಿಸ್ ಬರುತ್ತೆ ಅಂತ ಗೊತ್ತಿದ್ರು ಸಹ ಅದನ್ನ ಹಂಗೆ ಬಿಟ್ಬಿಡ್ತಿದ್ವಿ, ಬಿಕಾಸ್ ಅದೇನು ಮಾಡೋಕ್ಕಾಗಲ್ಲ. ಅದರಿಂದನೇ ನಿಮ್ಗೆ ಒಂಥರ ಇಂಡೈರೆಕ್ಟಾಗಿ ಯಾಕೆ ಫುಡ್ ಮೇಲೆ ಇಷ್ಟೊಂದು ಸ್ಟ್ರೆಸ್ ಆಗಿರೋದು, ಡಯಾಬಿಟಿಸ್ ವಿಚಾರದಲ್ಲಿ ಯಾಕೆ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಇಷ್ಟೊಂದು ಸ್ಟ್ರೆಸ್ ಆಗಿರೋದು ಅಂತಂದರೆ, ಇದೆಲ್ಲ ಆ ಒಂದು ಮೊಮೆಂಟ್ನ ವಿಚಾರ ಅಷ್ಟೇ. ಫಾರ್ ಎಕ್ಸಾಂಪಲ್, ನೀವು ದಿನಕ್ಕೊಂದು 10 ನಿಮಿಷ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿಗೆ ಅಂತ ತೊಗೊಂಡ್ರು, ಈ ಅರ್ಧ ಅವರ್ ಮೇಲೆ ನಿಮಗೆ ಕಂಟ್ರೋಲ್ ಇತ್ತು ಅಂದರೆ ಸ್ವಲ್ಪ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಬೋದು. ಹಾಗೆ ದಿನಕ್ಕೊಂದು 1 ಅವರ್ ಹೆಂಗೋ ಒಂದು ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಸಂಜೆ ರಾತ್ರಿ ಲೇಟಾಗಿ ಮಲ್ಕೋತೀನಿ ಅಂದರೆ ಒಂದು 45 minutes to 1 hour ಫಿಸಿಕಲ್ ಆಕ್ಟಿವಿಟಿಗೆ ಅಂತ ಇಡ್ಬೋದು. So it's still controllable factor when compared to stress, which is very big, where everybody should have ಅಂದರೆ ಅಷ್ಟು ಲಕ್ಸುರಿ ಇರಬೇಕು ಅನ್ನೋಂಥ ವಿಚಾರಕ್ಕೆ. ಸೊ ಅದರಿಂದನೇ ದೋ ಸ್ಟ್ರೆಸ್ ಅನ್ನೋದು ಜಾಸ್ತಿ ಡಯಾಬಿಟಿಸ್ಗೆ ಸಂಬಂಧ ಇತ್ತು ಅಂತಂದ್ರೂ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಅನ್ನೋ ವಿಚಾರಕ್ಕೆ ನಾವೇನು ಮಾಡಿಬಿಟ್ಟು ಅದು ಮರ್ತೇ ಹೋದ್ವಿ, ಆಲ್ಮೋಸ್ಟ್ ನೆಗ್ಲೆಕ್ಟ್ ಮಾಡಿದ್ವಿ. ಸೆಕೆಂಡ್, ಸ್ಟ್ರೆಸ್ಸಿಗೆ ನೀವು ತುಂಬ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಈಗೆಲ್ಲ ತುಂಬ ಟ್ರಾಮಾ ಬಗ್ಗೆ ಮಾತಾಡ್ತಿದ್ವಿ. ಸೊ ಸ್ಟ್ರೆಸ್ಸಿಂದ ನಮ್ಗೆ ಆಗೋವಂಥ ಈಗ 2 ವಿಚಾರ ಇದೆ. ಒಂದು, ಆ ಮೊಮೆಂಟಲ್ಲಿ ಆಗುವಂಥ ಸ್ಟ್ರೆಸ್. ಫಾರ್ ಎಕ್ಸಾಂಪಲ್, ಸಡನ್ನಾಗಿ ಯಾರೋ ಒಂದು ಡೆತ್ ಆಫ್ ಅ ನೋನ್ ಪರ್ಸನ್ ಫ್ಯಾಮಿಲಿಲಿ, ಯಾವುದೇ ಕೋವಿಡಲ್ಲಿ ತುಂಬ ಆ ಥರ ಆಯಿತು, ತುಂಬ ಜನಕ್ಕೆ ಆ ಒಂದು ಯಂಗ್ ಏಜಲ್ಲಿ ಸಾವನ್ನು ನೋಡೋವಂಥದ್ದು, ಮನೆ, ಈ ಥರ ಎಲ್ಲ ಆದಾಗ ಇಟ್ಸ್ ಅಕ್ಯೂಟ್ ಸ್ಟ್ರೆಸ್. ಓಕೆ, ಅದನ್ನು ಅಕ್ಯೂಟ್ ಸ್ಟ್ರೆಸ್ಸಿಂದ ನೀವು ಹೇಳ್ದಂಗೆ ಥೆರಪಿ ಅಥವಾ ಒಂದು ಪ್ರಾಪರ್ ಪ್ರಾಸೆಸ್ಸಿಂದ ಬರುವಂಥವರೇ ಬೇರೆ ಥರ ಡೀಲ್ ಮಾಡ್ತಾರೆ, ಹೆಲ್ತನ್ನಾಗಲಿ ಲೈಫನ್ನಾಗಲಿ. ಯಾವುದನ್ನು ಮಾಡಲ್ಲ, ಸದ್ಯ ನಾನು ಅದರಿಂದ ಹೊರಗಡೆ ಬಂದೆ ಅಷ್ಟೇ ಅಂತಂದಾಗ ಯು ಆರ್ ನಾಟ್ ರಿಯಲಿ ಕಮಿಂಗ್ ಔಟ್ ಆಫ್ ದ ಟ್ರಾಮಾ. ಓಕೆ, ಸೊ ಯು ಸ್ಟಿಲ್ ಹ್ಯಾವಿಂಗ್ ಮಲ್ಟಿಪಲ್ ಎಫೆಕ್ಟ್ಸ್. ನಿಮ್ಗೆ ಅದು ಗೊತ್ತಾಗ್ತಿಲ್ಲ. ನೀವೇನು ಅನ್ಕೋತಿದ್ದೀರಾ ಅಂದರೆ, ಫುಡ್ ಸರಿಯಾಗಿ ಮಾಡ್ತಿಲ್ಲ, ಅದರಿಂದ ಫುಡ್ ಸರಿ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ, ವಾಕಿಂಗ್ ಮಾಡ್ತಿಲ್ಲ, ವಾಕಿಂಗ್ ಸರಿ ಆದರೆ ಸರಿ ಹೋಗ್ಬಿಡುತ್ತೆ. ಬಟ್ ಅದು ತುಂಬ ಡೀಪರ್ ಲೆವೆಲ್ ಇರುತ್ತೆ, ಸಬ್ಕಾನ್ಷಿಯಸ್ಲಿ ಆಗ್ತಿರುತ್ತೆ. ಸೊ ಅದನ್ನು ನೀವು ಫುಲ್ಲಾಗಿ ಪ್ರಾಸೆಸ್ ಆಗಿ ಹೀಲ್ ಆಗೋವರೆಗೂ ನಿಮಗೆ ಅದರ ಎಫೆಕ್ಟ್ ಆಗ್ತಾನೆ ಇರುತ್ತೆ ನಿಮ್ಮಲ್ಲಿ ಒಂದು. ಸೊ ಅದರಿಂದ ಡಯಾಬಿಟಿಸ್ ಆಗುತ್ತಾ ಅನ್ನೋದಕ್ಕೆ ಅಷ್ಟೊಂದು ಸ್ಟಡೀಸೇ ಇನ್ನೂ ನಡೀತಿಲ್ಲ. ವಿ ಆರ್ ಟ್ರೈಂಗ್, ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೀವಿ ಆ ಸ್ಟಡೀಸ್ ಬಗ್ಗೆ. ಬಟ್ ಅದರಿಂದನೇ ಆಗುತ್ತೆ ಅಂತ ಡೈರೆಕ್ಟ್ ಪಾಸಿಟಿವ್ ಫ್ಯಾಕ್ಟರ್ ಇಲ್ಲ, ಬಿಕಾಸ್ ಇದನ್ನ ನಾವು ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ನಿಮ್ಮ ಫುಡ್ನ ತೊಗೊಂಡು ನಾನು ಕ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ನಿಮ್ಮ ಮೈಂಡ್ ತೊಗೊಂಡು ನೀವು ನಗ್ತಿರ್ಬಹುದು, ಬಟ್ ನಿಮ್ಮ ಮೈಂಡಲ್ಲಿ ಸ್ಟ್ರೆಸ್ ಇರ್ಬೋದು, ಅಥವಾ ನೀವು ಒಂಥರ ಸ್ಯಾಡ್ ಆಗಿರ್ಬೋದು, ಬಟ್ ಯುವರ್ ಮೈಂಡ್ ತುಂಬ ಹ್ಯಾಪಿ ಆಗಿರ್ಬೋದು. ಸೊ ಇದನ್ನು ನಾವು ಮೆಷರ್ ಮಾಡೋದು ಇಸ್ ವೆರಿ ಚಾಲೆಂಜಿಂಗ್. ಓಕೆ, ಆ್ಯಂಡ್ ಡಯಾಬಿಟಿಸ್ ಇಸ್ ಮಲ್ಟಿ ಫ್ಯಾಕ್ಟೋರಿಯಲ್. ಫುಡ್ಡಿಂದ ಆಗುತ್ತೆ, ಲೈಫ್ ಸ್ಟೈಲಿಂದ ಆಗುತ್ತೆ, ಪ್ಲಸ್ ಲೈಫ್ ಸ್ಟೈಲ್ ಅನ್ನೋದೇ ಮಲ್ಟಿ ಫ್ಯಾಕ್ಟೋರಿಯಲ್ ಅಲ್ಲ, ಒಂದು ವಿಚಾರ ಮಾತ್ರ
ಬರಲ್ಲ. ನೀವು ಇವತ್ತು ಯಾರ್ದೋ ಮೇಲೆ ಕಿರ್ಚಾಡಿದ್ರೆ ನಿಮ್ಗೆ ಅವತ್ತು ನಿಮ್ಮ ಹಾರ್ಮೋನ್ಸ್ ಯಾವ ಥರ ಇರುತ್ತೆ, ನೀವು ಈ ಥರ ಫುಡ್ ತೊಗೊಂಡ್ರೆ ನಿಮ್ಮ ಹಾರ್ಮೋನ್ಸ್ ಯಾವ ಥರ ಇರುತ್ತೆ, ನಿಮಗೆ ಯಾರೋ ಇಷ್ಟ ಆದವ್ರನ್ನ ನೀವು ಮಾತಾಡ್ಸಿದ್ರೆ ನಿಮ್ಮ ಹಾರ್ಮೋನ್ಸ್ ಯಾವ ಥರ ಇರುತ್ತೆ, ಇಷ್ಟ ಆಗದೆ ಇರೋವಂಥವ್ರ ಜೊತೆನೇ ನೀವು ಬದುಕಬೇಕು ಅಂದರೆ ನಿಮ್ಮ ಹಾರ್ಮೋನ್ಸ್ ಯಾವ ಥರ ಇರುತ್ತೆ ಅನ್ನೋವಂಥ ವಿಚಾರದಿಂದ ಹಿಡಿದು ಇದು ತುಂಬ ವಿಚಾರಗಳು ಒಳಗಡೆ ಇರೋವಂಥ ಒಂದು ಮಲ್ಟಿ ಫ್ಯಾಕ್ಟರ್. ನೀವು ಸ್ಟ್ರೆಸ್ ಅಂದಾಗ, ಸೈಕಾಲಜಿ ಅಂದಾಗ, ಡಯಾಬಿಟಿಸ್ ಅಂದಾಗ, ಅಗೇನ್ ಫುಡ್ಡು, ನಿದ್ರೆ, ಗಟ್ ಹೆಲ್ತ್, ಫಿಸಿಕಲ್ ಆಕ್ಟಿವಿಟಿ ಎಲ್ಲವೂ ಇರುವಂಥ ವಿಚಾರವನ್ನು ಮೆಷರ್ ಮಾಡಿ ಇದರಿಂದನೇ ಆಗುತ್ತೆ ಅಂತ ನಾವು ಹೇಳುವಂಥದ್ದು ಕಷ್ಟ, ತುಂಬ ಟ್ರಿಕ್ಕಿ, ವೆರಿ ಟ್ರಿಕ್ಕಿ. ಸೊ ಬಟ್ ಸ್ಟ್ರೆಸ್ಸಿಗೂ ಈ ಕನೆಕ್ಷನ್ ಇದೆಯಾ? ಡೆಫಿನೆಟ್ ಆಗಿ ಕನೆಕ್ಷನ್ ಇದೆ, ಡೆಫಿನೆಟ್, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸ್ಟ್ರೆಸ್ಸಿಂದ ಟ್ರಾಮಾಯಿಂದ ನಾವು ಹೊರಗಡೆ ಬರಲಿಲ್ಲ ಅಂದರೆ ತೊಂದರೆ ಆಗುತ್ತೆ, ಖಂಡಿತ ತೊಂದರೆ ಆಗುತ್ತೆ. ಪ್ಲಸ್ ನಿಮ್ಗೆ 10 ವರ್ಷ ಆದ್ಮೇಲೆ ಬರಬೇಕಾಗಿರೋದು 2 ವರ್ಷದಲ್ಲಿ ಬರ್ಬೋದು. ಸೊ ಯು ಲೂಸ್ ದ ನಂಬರ್ ಆಫ್ ಇಯರ್ಸ್ ಆಫ್ ಹೆಲ್ದಿ ಲೈಫ್ ಒಂದು. ಪ್ಲಸ್ ನೀವು ಟ್ರಾಮಾಯಿಂದ ಹೊರಗಡೆ ಬರಲಿಲ್ಲ ಅಂದರೆ ಬರೀ ಡಯಾಬಿಟಿಸ್ ಅಲ್ಲ, ಬೇರೆ ವಿಚಾರಗಳು ಬರುತ್ತೆ. ಎಸ್, ಬಿಕಾಸ್ ಸಬ್ ಕಾನ್ಷಿಯಸ್ ಅಲ್ಲಿ ಓಡ್ತಾ ಇರುತ್ತೆ, ಆ್ಯಂಡ್ ಸಬ್ ಕಾನ್ಷಿಯಸ್ ಅಲ್ಲಿ ಓಡ್ತಿರೋದ್ರಿಂದ ನಮ್ಮ ಪ್ರತಿಯೊಂದು ಡಿಸಿಷನ್ ಮೇಕಿಂಗ್ ಮೇಲೂ ಅದು ಹಿಂದೆ ನಿಂತ್ಕೊಂಡು ಕಾಣದೇ ಇರೋ ಕೈ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಹೌದು. ಹಾಗೆ ನೀವು ದಿನನಿತ್ಯದ ಕೆಲಸಗಳಲ್ಲಿ ನಾವೇನು ಅನ್ಕೊಳ್ತೀವಿ ಅಂದರೆ, ಓಕೆ ಇವತ್ತು ನಂಗೆ ಫೀವರ್ ಇಲ್ಲ, ನಾನು ಹೆಲ್ದಿ ಅನ್ನುವಂಥ ಸಿಂಪಲ್ ಕಾನ್ಸೆಪ್ಟ್. ಅಂದರೆ ಇವತ್ತು ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ. ಯಾಕೆ ಫೀವರ್ ಇಲ್ಲ? ಓಕೆ, ಕೈ ನೋವಿಲ್ಲ, ಕಾಲು ನೋವಿಲ್ಲ, ಬೆನ್ನು ನೋವಿಲ್ಲ, ಇಷ್ಟೇ ಅಲ್ಲ ಹೆಲ್ತ್ ಅಂತ ಅನ್ನುವಂಥದ್ದು. ಇದನ್ನು ಮೀರಿ ವಾಟ್ ಈಸ್ ಮೈ ಬೆಸ್ಟ್ ಫಂಕ್ಷನಿಂಗ್ ಅಂದರೆ, ನಾನು ಕರೆಕ್ಟಾಗಿ ನನ್ನ ಬ್ರೈನು, ನನ್ನ ಬಾಡಿ ಎಲ್ಲ ಪರ್ಫೆಕ್ಟ್ ಹೆಲ್ದಿ ಆಗಿದೆ ನನ್ನ ಏಜಿಗೆ ತಕ್ಕಂತೆ ಅಂದರೆ, ನಾನು ಇವತ್ತು ಏನೇನೆಲ್ಲ ಸಾಧ್ಯ ಇದೆ ಅಂತ ಅನ್ನೋ ಅಂಥದ್ದು. ಓಕೆ, ಆ ಸಾಧ್ಯತೆಗಳನ್ನು ನೀವು ಹೋಗ್ಬಿಟ್ರೆ ದರ್ ಇಸ್ ಲಿಮಿಟ್ಲೆಸ್. ಬಟ್ ಪ್ರತಿಯೊಬ್ಬರು ಲಿಮಿಟ್ಲೆಸ್ಸಲ್ಲಿ ಬದುಕ್ತಾ ಇದೀವ? ಖಂಡಿತ ಇಲ್ಲ. ಓಕೆ, ಸೊ ವಾಟ್ ಈಸ್ ದ ರೀಸನ್ ಅಂದರೆ, ಆವಾಗ ನಿಮಗೆ ಸ್ಟ್ರೆಸ್ಸು, ಅದರ ಟ್ರಾಮಾ, ಅದು ಇನ್ನೂ ಹೀಲ್ ಆಗದೆ ಇರೋವಂಥದ್ದು. ಸೊ ಕೆಲವೊಂದ್ಸಲ ನಮಗೆ ಈ ಒಂದು ಪ್ರಮೋಷನ್ ಇಷ್ಟ ಅನ್ನೋದಿರುತ್ತೆ, ನಮಗೆ ಬೇಕು ಅನ್ನೋದಿರುತ್ತೆ, ಆದರೂ ನಾವು ಬೇಡ ಅಂತ ಹೇಳಿರ್ತೀವಿ. ಸ್ಟ್ರೆಸ್ ಯಾಕೆ? ಓಕೆ, ಸ್ಟ್ರೆಸ್ ಯಾಕೆ, ಅಥವಾ ಆಗುತ್ತಾ ಇಲ್ವಾ, ನನ್ನಿಂದ ಆಗುತ್ತಾ ಇಲ್ವಾ ಅಂತ ಅನ್ನೋದು. ಅಥವಾ ಇನ್ನೂ ಕೆಲವೊಂದು ವಿಚಾರಗಳಲ್ಲಿ ನನಗೆ ಈ ಕೆರಿಯರೇ ನನಗೆ ಇಷ್ಟ, ಏನೋ ನನಗೆ ಇದು ಇಷ್ಟ ಇಲ್ಲ, ಇದು ನನ್ನ ಕೆರಿಯರ್ ಇಷ್ಟ, ಸ್ವಿಚ್ ಮಾಡ್ಲಿಕ್ಕೆ ಆಗುತ್ತೆ, ಬಿಕಾಸ್ ಬೇಕಾದಷ್ಟು ಜನ ಮಾಡಿದ್ದಾರೆ, ಎಂತೆಂಥ ಕೆರಿಯರಿಂದ ಇನ್ಯಾವುದಕ್ಕೂ ಬಂದಿದ್ದಾರೆ, ಇದಾಗುತ್ತಾ, ನನಗೆ ಆಗುತ್ತೆ, ಬಟ್ ನಾನು ಯಾಕೆ ಮಾಡ್ತಾ ಇಲ್ಲ? then your trauma comes, your stress comes, ಅಲ್ಲಿ ನಿಮ್ಮ ಡಿಸಿಷನ್ ಮೇಕಿಂಗ್. ಬಟ್ ಇದನ್ನೆಲ್ಲ ನಾವು ಕುತ್ಕೊಂಡು ಆಲೋಚನೆ ಮಾಡುವಂಥ ಕಲ್ಚರ್ ಅಲ್ಲ. ಎಕ್ಸಾಕ್ಟ್ಲಿ. ಓಕೆ, ನಾವು ಯೂಶಲಿ ಓಕೆ ಲೈಫ್ ಗೋಸ್ ವಿತ್ ದ ಫ್ಲೋ, ಹೋದಂಗೆ ಹೋಗೋಣ, ಓಕೆ, ಈ ಥರ ಇರೋದ್ರಿಂದ ನಾವು ಇದನ್ನೆಲ್ಲ ಡಿಟೇಲ್ಡ್ ಆಗಿ ಹೋಗೋದಿಲ್ಲ ಅನ್ನೋಂಥ. ಸೂಪರ್. ಈಗ ಇಲ್ಲಿ ಒಂದು ಫಾಲೋ ಅಪ್ ಕ್ವಶನ್ ನನಗೆ ಬರುತ್ತೆ ಮ್ಯಾಮ್. ನೀವು ಹೇಳಿದಾಗೆ ಎಸ್ಪೆಷಲಿ ಸ್ಟ್ರೆಸ್ ಅನ್ನೋದೊಂದು ಮತ್ತು ಮೆಂಟಲ್ ಹೆಲ್ತ್ ಮತ್ತು ಸೈಕಾಲಜಿ ಅನ್ನೋದು ನನ್ನ ಪ್ರಕಾರ, ಐ ಮೇ ಬಿ ರಾಂಗ್, ಇಂಡಿಯಾಲಿ ಒನ್ ಆಫ್ ದ ಮೋಸ್ಟ್ ಇಗ್ನೋರ್ ಟಾಪಿಕ್ ಒಂದು. ಮತ್ತು ಎರಡನೇದೇನು ಅಂದರೆ, ಸುಮಾರು ಜನಕ್ಕೆ ಬೀಯಿಂಗ್ ಸ್ಯಾಡ್ ಆ್ಯಂಡ್ ಬೀಯಿಂಗ್ ಡಿಪ್ರೆಸ್ಡು ವ್ಯತ್ಯಾಸ ಗೊತ್ತಿರಲ್ಲ ಅವ್ರಿಗೆ. ಚಿಕ್ಕ ಬೇಜಾರಾದರೂ ಗುರು ಡಿಪ್ರೆಷನ್ ಗುರು ಅಂತಾರೆ, ಇಲ್ಲ ಸೀರಿಯಸ್ ಡಿಪ್ರೆಷನಲ್ಲಿ ಇರ್ತಾರೆ, ಏನು ಇಲ್ಲ ನಡ್ಕೊಂಡು ಹೋಗ್ತಿದೆ ಲೈಫು, ಆ ಥರ ಇರ್ತಾರೆ. ಸೊ ನೀವು ಹೇಳ್ದಂಗೆ US ಅಥವಾ ಯಾವುದಾದ್ರೂ ಒಂದು ವೆಸ್ಟರ್ನೈಸ್ಡ್ ಕಲ್ಚರಲ್ಲಿ ಅಮ್ಮ ನಂಗೆ ಐ ಥಿಂಕ್ ಐ ಆಮ್ ಡಿಪ್ರೆಸ್ಡ್ ಅಂತ ಅಂದರೆ ಕೂಡಿಸ್ಕೊಂಡು ಯಾಕೆ ಏನಾಯಿತು. ಈಗ ಇಂಡಿಯಾಲೂ ಚೇಂಜ್ ಆಗ್ತಿದೆ, ಬಟ್ ಮೇಜರ್ಲಿ ಈಗ ಅಮ್ಮ ನಾನು ಡಿಪ್ರೆಷನಲ್ಲಿ ಅಂದರೆ ಒಂದು 2 ಅವರ್ ಹೋಗಿ ಮಲ್ಕೊ ಮೊಬೈಲ್ ಉಪಯೋಗಿಸೋದು ಬಿಡು, ಸರಿ ಹೋಗ್ತೀಯ ಅಂತ ಅಂತಾರೆ. ಸೊ ಈ ಸ್ಟಡಿ ಅನ್ನೋ ಒಂದು ಸ್ಟ್ರೆಸ್ ಇರ್ಬೋದು, ಅಥವಾ ಹೊಸದಾಗಿ ಕೆರಿಯರ್ಗೆ ಜಾಯ್ನ್ ಆಗಿದ್ದೀನಿ ಅನ್ನೋ ಸ್ಟ್ರೆಸ್ ಇರ್ಬೋದು, ಅಥವಾ ಈ ಒಂದು ಕಂಪ್ಯಾರಿಸನ್ ಕಾಂಪಿಟೇಟಿವ್ ವರ್ಲ್ಡ್ ಸ್ಟ್ರೆಸ್ಸಿಂದ ಮಕ್ಕಳಿಗೆ ಅರ್ಲಿ ಸೈನ್ ಆಫ್ ಡಯಾಬಿಟಿಸ್ ಬರೋ ಚಾನ್ಸಸ್ ಇದೆಯಾ? ಅಗೇನ್ ನಾವು ತುಂಬ ಈಗ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಒಂದು ಮೇನ್ ಪ್ರಾಬ್ಲಮ್ ನೋಡ್ತಾ ಇದ್ದೀವಿ. ಚೈಲ್ಡ್ಹುಡ್ ಒಬೆಸಿಟಿ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೀಸನ್ ಫಾರ್ ಚೈಲ್ಡ್ಹುಡ್ ಡಯಾಬಿಟಿಸ್ ಅಂತ. ಇಲ್ಲಿ ನೀವು 2 ವಿಚಾರ ಹೇಳಿದ್ರಿ, ಒಂದು ಇಂಡಿಯಾ ವರ್ಸಸ್ ಅದರ್ ಕಂಟ್ರಿ ಕಂಪ್ಯಾರಿಸನ್, ಇನ್ನೊಂದು ಪೇರೆಂಟಿಂಗ್ ಬಂತು, ದಟ್ ಅಪ್ಪ ಅಮ್ಮ ಯಾವ ಥರ ಡೀಲ್ ಮಾಡ್ತಾರೆ ಮಕ್ಳು ಡಿಪ್ರೆಷನ್ ಅಂತ ಹೇಳಿದ ತಕ್ಷಣ ವಾಟ್ ಇಸ್ ದ ಯೂಶುವಲ್ ಥಿಂಗ್. ಥರ್ಡ್ ಥಿಂಗ್ ಇಸ್ ಅಬೌಟ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಬೋದು ಅನ್ನೋದು. ಸೊ 3 ಪಾರ್ಟ್ಸ್ ಆಗಿ ನೋಡ್ತೀನಿ. ನಂಬರ್ 1 ಇಸ್ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇಂಡಿಯಾದಲ್ಲಿರುವಂತಹ ನಮ್ಮ ಸ್ಕ್ರಿಪ್ಚರ್ಸ್ ಇರ್ಬೋದು, ಅಥವಾ ನಮ್ಮ ಧರ್ಮಗಳಿಂದ ಬಂದಿರುವಂತಹ ಸಿಕ್ಕಾಪಟ್ಟೆ ಸ್ಪಿರಿಚುವಲ್ ನಾಲೆಡ್ಜ್ ಏನಿದೆ, ಇದು ನಮಗೆ ಸೈಕಾಲಜಿಕಲಿ ಎಷ್ಟು ಪ್ರೊಟೆಕ್ಟ್ ಮಾಡಬೇಕು ಹಂಗಂತ ಅಂದರೆ, ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಬೇರೆ ಪಾಶ್ಚಾತ್ಯ ದೇಶಗಳು ನಮ್ಮಲ್ಲಿ ಬಂದು ದ ಮೊಮೆಂಟ್ ಅವ್ರು ಇಂಡಿಯಾ ಅಂತ ಹೇಳಿದ ತಕ್ಷಣ, ಆ್ಯಕ್ಚುಲಾಗಿ ಯಾರಾದ್ರು ತುಂಬ ಸ್ಟ್ರೆಸ್ ಆಗಿದ್ರು ಅಂದರೆ ಜೋಕಾಗಿನೇ ಯಾವ ಥರ ಮಾತಾಡ್ತಾರೆ ಅಲ್ಲಿರೋ ಆಫೀಸಸಲ್ಲಿ ಅಂದರೆ, ಇಂಡಿಯಾಗೆ ಹೋಗ್ಬಿಡ್ತೀಯಾ, ಯೋಗ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತೀಯಾ, ಅಥವಾ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತೀಯಾ ಅನ್ನೋ ಥರ. ಅಂದರೆ ಧ್ಯಾನ, ಯೋಗ ಅಥವಾ ನಮ್ಮ ಅಂತರ್ಮುಖಿಯಾದಂಥ ಒಂದು ಪಯಣಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಂಥ ಒಂದು ದೇಶ ಭಾರತ. ಓಕೆ, ಸೊ ದ್ಯಾಟ್ ಈಸ್ ಓನ್ಲಿ ಸೈಕಾಲಜಿ ಅಲ್ಲ. ಆ್ಯಂಡ್ ನಿಮ್ಮ ಭಗವದ್ಗೀತೆಗಳಿಗೆ ತಗೊಂಡ್ರೆ ಎಷ್ಟೋ ವಿಚಾರಗಳು, ಇಫ್ ಯು ರಿಯಲಿ ಬಹ್ಯಾಟ್ ನನಗೂ ಇನ್ನೂ ಆ ಒಂದು ಲಕ್ಸುರಿ ಬಂದಿಲ್ಲ ಲೈಫಲ್ಲಿ ಟು ಬಹ್ಯಾಟ್ ದ ಸ್ಕ್ರಿಪ್ಚರ್ಸ್, ಬಟ್ ಇಫ್ ಯು ರಿಯಲಿ ನೋ ಎವ್ರಿ ಸೆಂಟೆನ್ಸ್ ಆಫ್ ಭಗವದ್ಗೀತಾ, ಎಂತಹ ಒಂದು ಕಷ್ಟದಲ್ಲಾದರೂ ಎಂತಹ ಒಂದು ಸುಖದಲ್ಲಾದರೂ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು
ಒಂದು ನ್ಯಾವಿಗೇಷನ್ ಅಂತ ಏನು ಹೇಳ್ತೀವಿ ಮಾರ್ಗದರ್ಶಿ ಅನ್ನೋ ಥರ ಇದೆ. ಓಕೆ, ಬಟ್ ನಾವು ಅದನ್ನು ಏನು ಮಾಡಿಬಿಟ್ವಿ ಅಂತಂದರೆ ಸಪ್ರೇಟ್ ಮಾಡಿಬಿಟ್ವಿ. ಲೈಫಿಗೂ ರಿಲಿಜನ್ಗೂ ಸಪ್ರೇಟ್, ಲೈಫು ಸ್ಪಿರಿಚುಯಾಲಿಟಿ ಸಪ್ರೇಟ್. ಸೊ ಮಹರ್ಷಿಗಳು ಮಾತ್ರ ಅದನ್ನು ಓದಬೇಕು, ಜನಕ್ಕೆ ಏನೋ ನಾರ್ಮಲ್ ಜನ ಅಂದರೆ ವೈರಾಗ್ಯ ಬಂದವ್ರು ಮಾತ್ರ ಓದಬೇಕು. ಸೊ ವೆಸ್ಟರ್ನಿಸಮ್ ಕಡೆ ಯಾವ ಕಡೆ ಹೋದ್ವಿ ಅಂದರೆ ಇದನ್ನೆಲ್ಲ ತಿಳ್ಕೊಂಡ್ರೆ ನಾನು ವೆಸ್ಟರ್ನ್ ಅಲ್ಲ, ಇದೆಲ್ಲ ತಿಳ್ಕೊಂಡ್ರೆ ನಾನು ಮಾಡರ್ನ್ ಅಲ್ಲ, ಅಥವಾ ಇದನ್ನೆಲ್ಲ ಮಾತಾಡಿದ್ರೆ ನಾನು ತುಂಬ ಸ್ಟೈಲಿಶ್ ಅಲ್ಲ, ನನ್ನ ಅಕ್ಸೆಪ್ಟೆಡ್ ಅಲ್ಲ ಅನ್ನೋ ಥರ ಅದನ್ನು ಬೇರ್ಪಡಿಸ್ಬಿಟ್ರು. ಯಾವಾಗ ಈ ಒಂದು ಚೇಂಜಸ್ ಆಯಿತು ಆವಾಗಲೇ ನಾವು ಸೈಕಾಲಜಿಯಲ್ಲಿ ಕಡಿಮೆ ಆಗಿದ್ದು, ಬೇರೆಯವರು ಸೈಕಾಲಜಿ ನಮ್ಮನ್ನು ನೋಡಿ ಅವ್ರು ಕಲ್ತ್ಕೊಂಡಿದ್ದಾರೆ. ಇವತ್ತಿಗೂ ನಮಗಿರುವಂಥ ಇಂಪಾರ್ಟೆನ್ಸ್ ಅಲ್ಲಿರುವಂಥ ಒರಿಜಿನಾಲಿಟಿಯಲ್ಲಿಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಇದನ್ನ ತಗೊಂಡು ಮಾಡಿಫೈ ಮಾಡ್ಕೊಂಡು ಅವರವರ ಜೀವನ ಶೈಲಿಗೆ ತಕ್ಕಂತೆ ಅಥವಾ ಅವರ ಕಲ್ಚರ್ಗೆ ತಕ್ಕಂತೆ ಮಾಡಿಫೈ ಮಾಡ್ಕೊಂಡ್ರು. ಸೊ ಇಲ್ಲೇ ನಾವು ನಮ್ಮನ್ನು ಕಳ್ಕೊಂಡಿದ್ದು. ಯಾವಾಗ ನಾವು ಸಪ್ರೇಟ್ ಮಾಡಿಬಿಟ್ಟು ಇಲ್ಲ ನಾವು ಬೇರೆಯವ್ರದನ್ನು ನಮಗೆ ಬೇಕು ಅಂತಂದಾಗ ನಾವು ಕಳ್ಕೊಂಡಿದ್ವಿ. ಸೊ ಎರಡನೇದೇನೆಂದರೆ ಐ ಥಿಂಕ್ ಈಗ ತುಂಬ ಈ ಥರ ಪಾಡ್ಕಾಸ್ಟ್ಗಳಿಂದನೇ ತುಂಬ ಮಾತು ಬರ್ತಿದೆ, ನಮ್ಮ ಇಂಪಾರ್ಟೆನ್ಸ್ ಏನು, ನಮ್ಮ ರೂಟ್ಸ್ ಏನು ಅನ್ನೋದೆಲ್ಲ ಬರ್ತಿದೆ. ಸೊ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ಸೊ ಸೆಕೆಂಡ್ ಥಿಂಗ್ ಇಸ್ ಪೇರೆಂಟಿಂಗ್. ಏನೋ ಇವತ್ತಿಗೂ ನಮ್ಮ ಪೇರೆಂಟಿಂಗ್ ಹೆಂಗಾಗಿದೆ ಅಂತಂದರೆ, ಒಂದು ಪೇರೆಂಟಿಂಗ್ ಅನ್ನೋದು ಒಂದು ಇಂಡಸ್ಟ್ರಿ ಥರ ಆಗೋಗಿದೆ. ಫಾರ್ ಎಕ್ಸಾಂಪಲ್, ಕಿಡ್ ಇಸ್ ಬಾರ್ನ್, ಇಟ್ ಶುಡ್ ಗೋ ಟು ಇಂಟರ್ನ್ಯಾಷನಲ್ ಸ್ಕೂಲ್. ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ಬೇಕು ಮಗು. ಇಂಟರ್ನ್ಯಾಷನಲ್ ಸ್ಕೂಲ್ ಆದಮೇಲೆ ಹೈಯೆಸ್ಟ್ ಪೇಯ್ಡ್ ಏನದು ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲಾಗುತ್ತೋ ಅಂತಹ ಕಾಲೇಜಲ್ಲಿ ಅಥವಾ ಎಲ್ಲಿ ನಿಮಗೆ ಒಂಥರ ವಾವ್ ಅಂತ ಹೇಳೋ ಮೆಡಿಕಲ್ ಕಾಲೇಜು ಅಥವಾ ಇಂಜಿನಿಯರಿಂಗ್, ಲಾಯರ್ ಅಥವಾ ಇವತ್ತೆಲ್ಲ ಆ್ಯನಿಮೇಷನ್, ಸೋ ಮೆನಿ ಅದರ್ ಕೋರ್ಸಸ್. ಸೊ ಎಲ್ಲೇ ಆದರೂ ಬೆಸ್ಟ್ ಪ್ಲೇಸಸ್ಗೆ ಹೋಗಬೇಕು. ಏನಕ್ಕೆ ಸೊ ಓದೋದೇ ಏನಕ್ಕೆ ಹೆಂಗಂತ ಅಂತಂದರೆ ಒಳ್ಳೆ ಕಾಲೇಜ್ಗೆ ಹೋಗ್ಲಿಕ್ಕೆ. ಸೊ ಕಾಲೇಜಿಗೆ ಹೋಗೋದು ಏನಕ್ಕೆ ಅಂತಂದರೆ ಒಳ್ಳೆ ಕ್ಯಾಂಪಸ್ ಸೆಲೆಕ್ಷನ್ ಆಗಲಿಕ್ಕೆ. ಕ್ಯಾಂಪಸ್ ಸೆಲೆಕ್ಷನ್ ಏನಕ್ಕೆ? ಮ್ಯಾಟ್ರಿಮೋನಿ. ಓಕೆ, ಸೊ ದೇರ್ ಪರ್ಸನಲ್ ಲೈಫ್ ಶುಡ್ ಗೆಟ್ ಸೆಟಲ್, ಅಥವಾ ಹೈಯೆಸ್ಟ್ ಪ್ಯಾಕೇಜ್, ಬಿಗ್ ಕಾರ್, ಮನೆ. ದೆನ್ ಅಗೇನ್ ದ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂಸ್ ವಿತ್ ದ ಸೇಮ್. ಸೊ ಇಟ್ಸ್ ಕೈಂಡ್ ಆಫ್ ಅನ್ ಇಂಡಸ್ಟ್ರಿ. ಎಲ್ಲ ಕಡೆ ನಿಮ್ಗೊಂದು ಇಂಡಸ್ಟ್ರಿ ಆದಂಥ ವಾತಾವರಣ. ಅದಕ್ಕೇ ಡಿಪ್ರೆಷನ್ ಹಂಗಂತ ಅಂತಂದಾಗ. ಬಟ್ ಈಗ ಸ್ವಲ್ಪ ಅದು ದಟ್ ಈಸ್ ಆಲ್ಸೋ ಗೆಟಿಂಗ್ ಚೇಂಜ್. ಫ್ಯೂ ಪೀಪಲ್ ಆರ್ ಥಿಂಕಿಂಗ್ ಎಜುಕೇಷನ್ಗಿಂತ ಹೆಚ್ಚಾಗಿ ಮಾನಸಿಕ ಆರೋಗ್ಯ ಇಂಪಾರ್ಟೆಂಟ್ ಅಂತ ಹೇಳಿ. ನನ್ನ ಫ್ರೆಂಡ್ ಅವ್ರ ಮಗನಿಗೆ ಒಂದು 10th ಸ್ಟ್ಯಾಂಡರ್ಡಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಐ ವಾಸ್ ವೆರಿ ಸರ್ಪ್ರೈಸ್ಡ್. ದೇ ಸೆಡ್ ಇಲ್ಲ 10th ಸ್ಟ್ಯಾಂಡರ್ಡ್ ವೇಟ್ ಮಾಡಲಿ, ಬಟ್ ಮೆಂಟಲ್ ಹೆಲ್ತ್ ಸರಿಯಾಗಬೇಕು ಫಸ್ಟ್ ಅಂತ. ಐ ವಾಸ್ ವೆರಿ ಹ್ಯಾಪಿ. ಈ ಥರ ಒಂದು ಪೇರೆಂಟೇ ಬೇಕಾಗಿರೋದು ಇವತ್ತಿಗೆ ಅಂತ ಅಂದ್ಬಿಟ್ಟು. ಸೊ ಈ ಥರದ ಬದಲಾವಣೆಗಳು ತುಂಬ ರೇರ್. ತುಂಬ ಅಂದರೆ ಒಂಥರ ಮೈಕ್ರೋಸ್ಕೋಪಲ್ಲಿ ಹಾಕಿ ಹುಡುಕ್ಬೇಕು ಈ ಥರ ಪೇರೆಂಟ್ಸ್ನ. ಬಟ್ ಅದರ್ವೈಸ್ ಏನೇ ಇರಲಿ ಪರವಾಗಿಲ್ಲ, ಫಸ್ಟ್ 10th ಮುಗಿಸ್ಕೊ, ನಿನ್ನ ಎಲ್ಲ ಪ್ರಾಬ್ಲಮ್ ಆಮೇಲೆ ಸಾಲ್ವ್ ಮಾಡ್ಕೋತೀನಿ. ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಸೆಕೆಂಡ್ PUC ಮುಗಿಸ್ಕೊ, ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಆಮೇಲೆ ನಿನ್ನೆಲ್ಲ ಪ್ರಾಬ್ಲಮ್ಸ್ ನೋಡ್ಕೊಳ್ಳೋಣ. ಇವೆಲ್ಲ ಈ ಮೊಮೆಂಟಲ್ಲಿ ಬರುತ್ತೆ ಹೋಗುತ್ತೆ. These are all the parenting this thing, because we are always comparing ourselves with others. Exactly. ನೀವೇನು ಹೇಳಿದ್ರೆ ಕಂಪ್ಯಾರಿಸನ್ ಸ್ಟ್ರೆಸ್ ಅಂತ. ಇದು ಸಣ್ಣ ಇವತ್ತು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ದ ಕಂಪ್ಯಾರಿಸನ್ ಇಸ್ ಸೋ ಮಚ್. ಅಂದರೆ ಒಂಥರ ಆರ್ಟಿಫಿಷಿಯಲ್ ಸ್ಟೇಜ್ ಬಂದುಬಿಟ್ಟಿದೆ ಎಲ್ಲರಿಗೂ. ನಾನೊಂದು ಫೋಟೋ ಹಾಕಿ ಒಂದು 50 ಜನ ನಾನು ಇಷ್ಟಪಟ್ಟರು ಅಂದರೆ ನನ್ನ ಹೀರೋಯಿನ್ ಇಸಮ್ ಅನ್ನೋದು ಜಾಸ್ತಿ ಆಯಿತು. ನೀವು ಒಂದು ಹಾಕಿ 30 ಜನ ಹಾಕಿದ್ರು ಅಂದರೆ ನೀವು ಮೇ ಬಿ ಒಂದು ಸಾಧನೆ ಮಾಡಿ 30 ಜನ ಒಂದು ಫೋಟೋ ಹಾಕಿರ್ಬೋದು. ನಾನು ಬರೀ ಒಂದು ಒಳ್ಳೆ ಜಾಗದಲ್ಲಿ ಹೋಗಿ ಈ ಥರ ನಾನು ಯಾವುದೋ ಟ್ರಿಪ್ ಹೋಗಿದ್ದೀನಿ ಅಂತ ಹಾಕಿರ್ಬೋದು. ಇದು ಸಾಧನೆ ಅಲ್ಲ, ಅದು ಸಾಧನೆ ಬೇರೆ ಬೇರೆ ಥರದ್ದಾದರೂ ನಿಮ್ಮ ಸಾಧನೆಗೆ ಬರೀ 30 ಲೈಕ್ ಇದೆ, ನನ್ನ ಟ್ರಿಪ್ಪಿಗೆ 50 ಲೈಕ್ ಇದೆ ಅಂದರೆ ನ್ಯಾಚುರಲಿ ನನ್ನ ವ್ಯಾಲ್ಯೂ ಜಾಸ್ತಿ ಆದಂಗೆ ಆಯಿತು. ಓಕೆ, ಸೊ ದಿಸ್ ಆರ್ಟಿಫಿಷಿಯಲ್ ಕಂಪ್ಯಾರಿಸನ್, ಆರ್ಟಿಫಿಷಿಯಲ್ ಸ್ಟೇಜಿಂದ ಏನಾಗ್ತಿದೆ, ಎಲ್ಲರೂ ಒಂದು ಕಾನ್ಸ್ಟೆಂಟ್ ರೇಸಲ್ಲಿದ್ದಾರೆ. ನಾನು ಜಾಸ್ತಿ ಮಾಡಬೇಕು, ಈ ಥರ ಹಿಂಗೆ ಫೋಟೋ ಹಾಕಿದರೆ ಇಷ್ಟು ಜನ ಇಷ್ಟಪಡ್ತಾರೆ, ಇಷ್ಟು ಜನ ನೋಡ್ತಾರೆ, ಇಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಏನಾಗ್ತಿದೆ ಅಂದರೆ ನನ್ನ ಲೈಫ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೇಳ್ಕೊಳಕ್ಕೆ ನಂಗೆ ಟೈಮ್ ಇಲ್ಲ. ಡೇ ಟು ಡೇ, ಮಿನಿಟ್ ಟು ಮಿನಿಟ್ ನಾನು ಹೀರೋಯಿನ್ ಆಗ್ತಾ ಹೋಗಬೇಕು, ಹೀರೋ ಆಗ್ತಾ ಹೋಗಬೇಕು. ಓಕೆ, ಇಲ್ಲ ಅಂದರೆ ನಂಗೆ ವ್ಯಾಲಿಡೇಷನ್ ಸಿಗಲ್ಲ. ಸಿ ಬೇಸಿಕ್ಕಾಗಿ ಲೈಫ್ನ ಪರ್ಪಸ್ ಏನು ಅಂತಂದರೆ ಲಿಟಲ್ ಅಕ್ನಾಲೇಜ್ಮೆಂಟ್, ಲಿಟಲ್ ಲವ್, ಲಿಟಲ್ ಅಕ್ಸೆಪ್ಟೆನ್ಸ್ ಅಂತ. ಅದಕ್ಕೋಸ್ಕರನೇ ಇಡೀ ಜೀವನದ ಎಲ್ಲ ಏನದು ಕಷ್ಟಗಳು ಅಥವಾ ಸುಖ ಎಲ್ಲ ವಿಚಾರಗಳು ನಮಗಿರುವಂಥದ್ದು ಈ ಒಂದು 2-3 ವಿಚಾರ. ನಿಮ್ಮ ಕೆರಿಯರಲ್ಲಿ ನೀವು ಯೋಚನೆ ಮಾಡಿ, ನೀವು ನನಗೆ ಒಂದು ಅಕ್ನಾಲೇಜ್ಮೆಂಟ್ ಮಾಡಬೇಕು, ಅಪ್ರಿಷಿಯೇಟ್ ಮಾಡಬೇಕು, ನಾನು ಇಷ್ಟಪಡಬೇಕು. ಪರ್ಸನಲ್ ಲೈಫಲ್ಲಿ ಅಕ್ನಾಲೇಜ್ಮೆಂಟ್ ಮಾಡಬೇಕು. ದಿಸ್ ಇಸ್ ದ ಬೇಸಿಕ್ ಥಿಂಗ್. ಈ ಸೋಷಿಯಲ್ ಮೀಡಿಯಾ ಏನು ಮಾಡಿಬಿಡ್ತು ಅದನ್ನೇ ಸಹ ಬ್ರೆಡ್ ಆ್ಯಂಡ್ ಬಟರ್ ಆಫ್ ದೇರ್ ಬಿಸ್ನೆಸ್ ಅನ್ನೋ ಥರ ಕಂಪ್ಲೀಟಾಗಿ ಅಕ್ನಾಲೇಜ್ಮೆಂಟ್, ಅಕ್ಸೆಪ್ಟೆನ್ಸ್ ಆ್ಯಂಡ್ ಲವ್ ಇಷ್ಟೇ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಿಮ್ಗೆ ಅದು ಆರ್ಟಿಫಿಷಿಯಲ್ ಆಗಿ ಸಿಗ್ತಿದೆ. ಮೊದಲೇನಾಗಬೇಕಾಗಿತ್ತು, ನೀವು ರ್ಯಾಂಕ್ ತೊಗೋಬೇಕಿತ್ತು. ಇದೇ ಸಿಗಬೇಕಂದ್ರೆ ನನ್ನ ಸ್ಕೂಲಲ್ಲಿ ನನಗೆ ಅವಾರ್ಡ್ ಕೊಡಬೇಕಿತ್ತು, ಅಥವಾ ನಾನು ಓಡಿ ಇಡೀ ನೇಷನ್ನ ರೆಪ್ರೆಸೆಂಟ್ ಮಾಡಿ ಇನ್ನೆಲ್ಲೋ ಒಂದು ಇದೆಲ್ಲ ದೊಡ್ಡ ದೊಡ್ಡ ಸಾಧನೆ. ಕಾಂಪಿಟೇಷನ್ ಸಿಕ್ಕಾಪಟ್ಟೆ. ಹೇಗೆ ಗೊತ್ತಾಗುತ್ತೆ? ನ್ಯೂಸ್ ಪೇಪರಲ್ಲಿ ಬಂದರೆ, ಟಿವಿಲಿ ಬಂದರೆ ಗೊತ್ತಾಗುತ್ತೆ. ಇವತ್ತು ಹಾಗಲ್ಲ. ಯು ಹ್ಯಾವ್ ವಾಟ್ಸಪ್ ನಂಬರ್, ದಟ್ಸ್ ಮೋರ್ ದೆನ್ ಇನಫ್. ಎಷ್ಟೊಂದು ವಾಟ್ಸಪ್ ನಂಬರ್ಗೆ ಎಷ್ಟು ತಿಂಗಳಿಗೆ ಎಷ್ಟು ನಿಮ್ಮ ನೆಟ್ಟಿಗೆ ಅಷ್ಟೇ ಬೇಕಾಗಿರೋದು ಲೈಫಲ್ಲಿ. ಇದೇ ಸಾಧನೆ. ನೀವು ಎಲ್ಲಿಗೆ ಬೇಕಾದ್ರೆ ಯಾವ ಥರ ಬೇಕಾದರೂ ಹೋಗಿ ಮಾಡ್ಕೋಬೋದು. ಈ ಸಾಧನೆಯಲ್ಲೇ ನಿಮಗೆ ಆ ಲಿಟಲ್ ಅಕ್ನಾಲೇಜ್ಮೆಂಟ್, ಲಿಟಲ್ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ನಾನು ಯಾಕೆ ಹೋಗಿ ದೊಡ್ಡ ಸಾಧನೆ ಮಾಡಬೇಕು? ಕರೆಕ್ಟ್. ಓಕೆ, ಆ್ಯಂಡ್ ಇದರಲ್ಲೇ ನಾನು ಕಂಪ್ಯಾರಿಸನಲ್ಲೇ ಇದ್ದಾಗ
ನಾನು ಏನು ಮಾಡ್ತಿದ್ದೀನಿ ನನ್ನ ಲೈಫಲ್ಲಿ ಇದು ಸರಿನಾ ತಪ್ಪ ಇದೆಲ್ಲ ಏನೂ ಗೊತ್ತಾಗದೆ ಇದ್ದಾಗ ಬರೀ ಸ್ಟ್ರೆಸ್ ಕಂಟಿನ್ಯೂಸ್ ಸ್ಟ್ರೆಸ್ ಆಗಿ ಅಪ್ಪ ಅಮ್ಮ ಮಕ್ಕಳನ್ನ ಈ ಒಂದು ರಟ್ಟಲ್ಲಿ ಮಾಡಿದಾಗ ಮಕ್ಕಳು ಚೈಲ್ಡ್ಹುಡ್ಡನ್ನು ಎಂಜಾಯ್ ಮಾಡ್ತಿಲ್ಲ ಅಥವಾ ಟೀನೇಜ್ಗೆ ಇರೋವಂಥ ಬೆಲೆ ಇಲ್ಲ. ಕಂಪ್ಲೀಟ್ ರೇಸಲ್ಲಿ ಮಕ್ಕಳನ್ನೂ ನೀವು ಇಂಡೈರೆಕ್ಟಾಗಿ ಹಾಕ್ತಾ ಇದ್ದೀರಾ. ಅದರಿಂದ ಡೆಫಿನೆಟ್ಟಾಗಿ ಮಕ್ಕಳು ಸಹ ನೀವು ಇವತ್ತು ಒಂದು ಜಸ್ಟ್ ಯೋಚನೆ ಮಾಡಿ ಯಾವ ಮಕ್ಕಳು ಥರ ಇದ್ದಾರೆ ಅಂತ. ಓಕೆ, ನಿಮಗೆ ದೊಡ್ಡ ದೊಡ್ಡ ಮಾತುಗಳೇ ಬರುತ್ತೆ. ಹಾಗೆ ಅವ್ರ ಮೈಂಡ್ ಕಂಪ್ಲೀಟ್ ಫೋನಲ್ಲೇ ಇರುತ್ತೆ. ಓಕೆ, ಒಂದು ಊಟ ಮಾಡಬೇಕಾದ್ರೂ ಫೋನು, ನೀವು ಅವ್ರನ್ನ ಪಕ್ಕದಲ್ಲಿ ಒಂದು 10 ನಿಮಿಷ ಸುಮ್ಮನೆ ಕೂರಿಸ್ಬೇಕು ಅಂದ್ರೂ ಫೋನು. ಕ್ಲಿನಿಕಲ್ ಅಪ್ಪ ಅಮ್ಮ ಏನಾದ್ರು ಕನ್ಸಲ್ಟೇಷನ್ ಚೇಂಬರ್ ಒಳಗಡೆ ಬಂದಾಗ ಅಲ್ಲವ್ರು ಸುಮ್ಮನೆ ಕೂರಿಸ್ಬೇಕಂದ್ರೆ ಫೋನು. ಎಲ್ಲ ಕಡೆನೂ ಫೋನಲ್ಲೇ ಡಿಪೆಂಡ್ ಆಗಿರೋಂಥ ಮಕ್ಕಳನ್ನ ಕ್ರಿಯೇಟ್ ಮಾಡಿದಾಗ ಡಯಾಬಿಟಿಸ್ ಬರಲೇಬೇಕು. 2+2 4 ಅನ್ನೋ ಥರ ಈ ಮಕ್ಕಳು ಡಯಾಬಿಟಿಸ್ ಬರಲೇಬೇಕು. ಗಾಟ್ ಇಟ್. ಇನ್ನೊಂದು ಮ್ಯಾಮ್, ನೀವು ವ್ಯಾಲಿಡೇಷನ್ ಬಗ್ಗೆ ಹೇಳಿದ್ರೆ, ಸೊ ತುಂಬ ಒಂದು ವ್ಯಾಲಿಡ್ ಪಾಯಿಂಟ್ ಅದು. ಏನಕ್ಕೆ ಅಂತಂದರೆ ಯೂಶಲ್ ಆಗಿ ಕಂಪ್ಯಾರಿಸನ್ ಅದು ಎಷ್ಟು ಮಟ್ಟಿಗೆ ಹೋಗಿದೆ ಅಂತಂದರೆ, ಇವಾಗ ನಾವೇ ಯಾವುದೋ ಒಂದು ಫೋಟೋ ಹಾಕಿದ್ವಿ ಅಂತ ಅಂದ್ಕೊಳ್ಳಿ, ಅಲ್ಲಿ 50 ಲೈಕ್ ಬಂತು. ಬಟ್ ಅದೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ರಿಯಲ್ ಲೈಫಲ್ಲಿ ನನಗೆ ಯಾರು ಎದುರುಗಡೆ ಒಂದು ದಿನಕ್ಕೆ 50 ಜನ ಸಿಕ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಸುಬ್ಬು ಇವತ್ತು ಅಂದಾಗ ಎಷ್ಟು ಖುಷಿ ಆಗುತ್ತೆ. ಸೊ ನೀವು ಆಗಲೇ ಹೇಳ್ದಂಗೆ ನಮ್ಮ ಇಂಡಿಯಾಲಿ ಆ ಒಂದು ಸ್ಪಿರಿಚುಯಾಲಿಟಿಗೆ ನಾವು ಹತ್ತಿರ ಆದರೆ ನಾವು ಈ ಆರ್ಟಿಫಿಷಿಯಲ್ ಕಂಪ್ಯಾರಿಸನ್ ಬಿಟ್ಟು ರಿಯಲ್ ಲೈಫ್ ಮತ್ತು ಟ್ರೂತ್ ಜೊತೆ ಟಚ್ಚಲ್ಲಿದ್ದಾಗ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗ್ರೇಟ್ ಮ್ಯಾಮ್, ಸೂಪರ್. ಸೊ ಈಗ ಫುಡ್ ಬಗ್ಗೆ ನೀವು ಒಂದು ಪಾಯಿಂಟ್ ಹೇಳಿದ್ರಿ ಮ್ಯಾಮ್. ಸೊ ಕೆಲವೊಬ್ರು ಇರ್ತಾರೆ ಏನಂದರೆ, ಮ್ಯಾಮ್ ದಯವಿಟ್ಟು ಸ್ಟ್ರೆಸ್ ಬಗ್ಗೆ ಮಾತಾಡಬೇಡಿ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿದ್ದೆ ನಾವು ಹೆಚ್ಚು ಕಮ್ಮಿ 1 hour 2 hour ಮಾಡ್ಬೋದು ಮ್ಯಾಮ್, ಬಟ್ ನೈಟ್ ಶಿಫ್ಟ್ ಇದೆ, ನಾನು ಅಲ್ಲೂ ಏನೂ ಮಾಡೋಕ್ಕಾಗಲ್ಲ. ಎಕ್ಸಸೈಸ್ ಅಂತೂ ಸಾಧ್ಯನೇ ಇಲ್ಲ, ಬಿಕಾಸ್ ಬೆಳಗ್ಗೆ ಎಲ್ಲ ಮಲಗಿರ್ತೀನಿ. ಮೆಡಿಕೇಶನ್ಸ್ ಕಂಡ್ರೆ ಭಯ. ಬರೀ ಫುಡ್ಡ ನಾನು ಕಂಟ್ರೋಲ್ ತೊಗೊಂಬರ್ಬೋದಾ ಡಯಾಬಿಟಿಸ್ ಅಂತ ಕೆಲವೊಬ್ರಿಗಿರೋದು, ಅವ್ರಿಗೇನು ಫುಡ್ಡನ್ನು ಇಲ್ಲವೇ ಇಲ್ಲ, ಅದಕ್ಕೂ ಡಯಾಬಿಟಿಸ್ ಸಂಬಂಧನೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. 90% ಆಫ್ ಎಂಟೈರಿ ಡಯಾಬಿಟಿಸ್ ರಿವರ್ಸಲ್ ಇರೋವಂಥವ್ರು ಫುಡ್ ಅನ್ನುವಂಥ ಒಂದೇ ವಿಚಾರವನ್ನು ತಗೊಂಡು ಮುಂದೆ ಹೋಗಿ ಅದರಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಡಯಾಬಿಟಿಸ್ನ ರಿವರ್ಸು ಮಾಡ್ಬೋದು, ಕಂಟ್ರೋಲ್ ಮಾಡೋದೆಲ್ಲ ಮಾಡ್ಬೋದು. ಸೊ ಡಯಾಬಿಟಿಸ್ ಅನ್ನುವಂಥ ವಿಚಾರದಲ್ಲಿ ಫುಡ್ಡನ್ನ ಏನು ಪ್ರಾಮಿನೆನ್ಸ್ ಇದೆ ಅದಿಲ್ಲ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಈಗ ಎಷ್ಟೊಂದು ಜನ ಏನು ಮಾಡಿದ್ದಾರೆ, ಅದರಲ್ಲಿ ಫುಡ್ ಅನ್ನುವಂಥದ್ದನ್ನೇ ಇಟ್ಕೊಂಡು 90% ಆಗಿ ವಿಚಾರವನ್ನು ಇಟ್ಕೊಂಡು ರಿವರ್ಸ್ ಮಾಡೋವಂಥದ್ದು, ಕಂಟ್ರೋಲ್ ಮಾಡೋವಂಥದ್ದು ಎಲ್ಲವನ್ನೂ ಮಾಡಿ ಪ್ರೂವ್ನು ಮಾಡಿ ಆಗಿದೆ. ಸೊ ಫುಡ್ಡನ್ನು ಮಾತ್ರ ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಡೆಫಿನೆಟಾಗಿ ಹೆಲ್ಪ್ ಮಾಡೋಣ. ಫುಡ್ಡಲ್ಲಿ ಮಾತ್ರ ಅಂತಂದರೆ ನೀವು ಯಾವ ಫುಡ್ಡನ್ನ ತೊಗೋಬೇಕು, ಎಷ್ಟೊತ್ತಿಗೆ ತೊಗೋಬೇಕು, ಹಾಗೆ ತೊಗೊಳ್ಲಿಕ್ಕಾಗಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ಪ್ರೊಫೆಷನ್ಸಲ್ಲಿ ಏನಾಗುತ್ತೆ, ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿರ್ತಾರೆ ಮನೆಯಿಂದ, ಬಟ್ ಮಧ್ಯಾಹ್ನ ಎಷ್ಟೊತ್ತಿಗೆ ಎಲ್ಲಿರ್ತಾರೆ ಅಥವಾ ಎಲ್ಲಿ ಊಟ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕೆಲವೊಬ್ಬರು ಅಟ್ಲೀಸ್ಟ್ ಆಫೀಸಲ್ಲಿ ಕ್ಯಾಂಟೀನ್ ಇರುತ್ತೆ, ಸೊ ಅವ್ರಿಗೆ ಗೊತ್ತಿರುತ್ತೆ ಇಂಥ ಕಡೆ ನನಗೆ ಮಧ್ಯಾಹ್ನ ಚಪಾತಿ ಕೊಡ್ತಾರೆ, ಅದ್ರ ಜೊತೆ 2 ಪಲ್ಯ ಕೊಡ್ತಾರೆ, ರೈಸ್ ಅಂತ ಒಂದು ಸ್ಟ್ರಿಕ್ಟ್ ಫಾರ್ಮುಲಾ ಇರುತ್ತೆ ಫುಡ್ಡಿಗೆ. ಇನ್ನು ಕೆಲವೊಬ್ಬರಿಗೆ ಯಾವ ಜಾಗದಲ್ಲಿ ಇರ್ತೀನಿ ಅನ್ನೋದು ಗೊತ್ತಿರಲ್ಲ, ಎಲ್ಲಿಂದ ಫುಡ್ ಬರುತ್ತೆ ಗೊತ್ತಿರಲ್ಲ, ಮತ್ತು ಇವ್ರು ಅದನ್ನು ನೋಡೋದು ಇಲ್ಲ. ಅಂದರೆ ಯಾರಿಗೋ ಹೇಳಿ ತರಿಸಿರೋ ಅಂಥದ್ದು ಅಥವಾ ಇನ್ನೇನೋ ಒಂದು ಮಾಡೆಲಲ್ಲಿ ಬದುಕ್ತಿರ್ತಾರೆ. ಬಟ್ ಅಂಥವ್ರಿಗೆ ನಾವು ನಿಮ್ಮ ಕೆಲಸ ಬಿಟ್ಬಿಟ್ಟು ನೀವು ಬರೀ ಡಯಾಬಿಟಿಸ್ನ ನೋಡ್ಕೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕಾಗಲ್ಲ. ಸೊ ಈ ಥರದಲ್ಲಿರೋ ಅಂಥವ್ರಿಗೆ ನಾವು ಹೇಳೋ ಅಂಥದ್ದು ಆದಷ್ಟು ಫ್ರೆಶ್ ಫುಡ್. ನಾನೆಲ್ಲ ಹೊರಗಡೆ ಇದ್ದೀನಿ ಅಂತ ಅಂದಾಗ ಪ್ರೊಸೆಸ್ಡ್ ಫುಡ್ ಅನ್ನೋದು ಬೇರೆ, ಫ್ರೆಶ್ ಫುಡ್ ಅಂತ ಅನ್ನೋದು ಬೇರೆ. ನಿಮ್ಮ ಸ್ನ್ಯಾಕ್ಸ್ ಅಂತ ವಿಚಾರಕ್ಕೆ ಬಂದರೆ ಡ್ರೈ ಫ್ರೂಟ್ಸ್ ಅಟ್ಲೀಸ್ಟ್ ತೊಗೊಂಡೋಗ್ಬೋದು, ಈಸಿ ಟು ಪ್ಯಾಕ್ ಆ್ಯಂಡ್ ಟೇಕ್ ಇಟ್. ಅಥವಾ ಅಲ್ಲೇ ನೀವು ಬೇಕಾದ್ರೆ ಒಂದು ಫ್ರೂಟ್ ಬೌಲ್ನ ಇಸ್ ಮಚ್ ಬೆಟರ್ ದ್ಯಾನ್ ಸಮ್ ಪ್ರೊಸೆಸ್ಡ್ ಫುಡ್. ಸೊ ಈ ಥರ ಅಲ್ಲಲ್ಲಿ ಸಣ್ಣ ಚಾಯ್ಸಸ್, ಸಣ್ಣ ಆಯ್ಕೆಗಳನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋ ಅಂಥದ್ದು ಬಂದು. ಹಾಗೆ ನಮಗೆ ಡಯಾಬಿಟಿಸಲ್ಲಿ ಮೇನ್ ಪ್ರಾಬ್ಲಮ್ ಶುಗರ್ ಅಂತ ಅನ್ನೋದ್ರಿಂದ ಕಾರ್ಬೋಹೈಡ್ರೇಟ್ಸ್ನ ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಪ್ಲೇಟಲ್ಲಿ ಎಲ್ಲ ವೆರೈಟೀಸ್ ಇರಲಿ ಅಂತ ಅನ್ನೋಂಥದ್ದು. ನೀವು ಪ್ರಿವೆಂಟ್ ಮಾಡಬೇಕು ಅಂತಂದರೆ ಫ್ರೂಟ್ಸು ತಿನ್ಬೋದು, ಕಂಟ್ರೋಲ್ ಮಾಡಬೇಕು ಅಂದರೆ ಸ್ವಲ್ಪ ಫ್ರೂಟ್ಸ್ನ ತುಂಬ ಕಡಿಮೆ ಮಾಡಿಕೊಂಡು ನೀವು ಪ್ರೋಟೀನ್ಸ್ ಮತ್ತು ವೆಜಿಟೇಬಲ್ಸ್, ಎಸ್ಪೆಷಲಿ ತಟ್ಟೆಯ ಅರ್ಧ ಭಾಗ ಬರೀ ಗ್ರೀನ್ ಕಲರ್ ತರಕಾರಿ ಇರಬೇಕು ಅಂತ. ಬೆಂಡೆಕಾಯಿ, ಬೀನ್ಸ್, ಹೀರೆಕಾಯಿ ಯಾವುದಾದ್ರೂ ಬರೀ ಗ್ರೀನ್ಸ್ ಅಂದರೆ ಬರೀ ಸೊಪ್ಪು ಅಂತ ಮಾತ್ರ ಅಲ್ಲ, ಸೊಪ್ಪು ಅಥವಾ ಗ್ರೀನ್ ಕಲರ್ ತರಕಾರಿ ಅನ್ನೋದು ಏನಿದೆ ಇದೆಲ್ಲವೂ ಅರ್ಧ ಭಾಗ ತಟ್ಟೆಲಿ ನೀವು ಯಾವಾಗ ಅದನ್ನು ಇದು ಮಾಡ್ಕೊಳ್ತಾರೆ. ಬಿಕಾಸ್ ಎಷ್ಟೊಂದು ಜಾಗದಲ್ಲಿ ನಿಮಗೆ ರೈಸ್ ಜಾಸ್ತಿ ಹಾಕಲಿಕ್ಕೆ ಕಾಸ್ಟು ಹೌದು, ಪ್ಲಸ್ ಇಟ್ ಬಿಕಮ್ಸ್ ಅನದರ್ ಮೀಲ್. ಬಟ್ ಅದೇ ನೀವು ತರಕಾರಿನ ಕೇಳಿದಾಗ ಎಷ್ಟು ಬೇಕಾದರೂ ಯೂಶಲಾಗಿ ಸರ್ವ್ ಮಾಡ್ತಾರೆ. ನೀವು ಕ್ಯಾಂಟೀನ್ ಇರ್ಬೋದು ಅಥವಾ ಯಾವುದೊಂದು ರೆಸ್ಟೋರೆಂಟೇ ತಗೊಳ್ಳಿ, ತರಕಾರಿ ನೀವು ಎಷ್ಟು ಬೇಕಾದರೂ ತೊಗೋಬೋದು. ಸೊ ನಿಮ್ಗೆ ಅದರಲ್ಲೇ ಇರೋದು ಆರೋಗ್ಯ. ಲಕ್ಕಿಲಿ ದಟ್ ಇಸ್ ನಾಟ್ ಚಾರ್ಜ್ಡ್. ಓಕೆ, ಸೊ ಯು ಕ್ಯಾನ್ ಟೇಕ್ ಎಷ್ಟು ಬೇಕಾದರೂ ವೆಜಿಟೇಬಲ್ಸ್ ತೊಗೊಳ್ಳಿ, ಹಾಗೆ ಸೊಪ್ಪನ್ನ ಎಷ್ಟು ಬೇಕಾದರೂ ತೊಗೊಳ್ಳಿ. ಪ್ರೋಟೀನ್ ಏನು ಎಲಿಮೆಂಟ್ ಇದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ರೆಗ್ಯುಲರ್ಗಿಂತ. ಆ್ಯಂಡ್ ನ್ಯಾಚುರಲ್, ಯಾವುದನ್ನು ನೀವೇನು ಇಂಥದ್ದೇ ಹೋಗಿ ಹೊರಗಡೆ ಇಂಥ ಅಂಗಡಿಯಿಂದ ಇಂಥದ್ದೇ ತೊಗೋಬೇಕು ಅಂತ ಹೇಳಿ, ಎಷ್ಟು ನ್ಯಾಚುರಲ್ ಸಾಧ್ಯನೋ ಅಷ್ಟು ನ್ಯಾಚುರಲ್ ಆಗಿರುವಂಥ ಒಂದು ಫುಡ್ನ ತೊಗೋಬೋದು. ಸೊ ಈ ಥರ ಸಣ್ಣ ಸಣ್ಣ ಆಯ್ಕೆಗಳಷ್ಟೇ. ನಾನೇನೋ ಒಂದು ಪೊಟೆಟೊ ಚಿಪ್ಸ್ ತಿನ್ಲಿಕ್ಕೆ ಬದಲು
ಫ್ರೂಟ್ ಬಾಲ್ ತಿನ್ನಿ ಅಂತ ಅಷ್ಟೇ. ತಿನ್ಬೇಡಿ ಅಂತ ಹೇಳ್ತಿಲ್ಲ ಅಥವಾ ಎಂಜಾಯ್ ಮಾಡಬೇಡಿ ಅಂತಾನೂ ಹೇಳ್ತಿಲ್ಲ. ಸ್ವಲ್ಪ ಕಾನ್ಶಿಯಸ್ ಆಗಿ ಎಂಜಾಯ್ ಮಾಡಿದ್ರೆ ಯು ಕ್ಯಾನ್ ಲಿವ್ ಲಾಂಗರ್ ವಿತ್ ಹೆಲ್ದಿಯರ್ ಲೈಫ್. ಗಾಟ್ ಇಟ್ ಮ್ಯಾಮ್. ನಾವು ಕಮಿಂಗ್ ಡೌನ್ ಟು ಲಾಸ್ಟ್ ಫ್ಯೂ ಕ್ವಶನ್ಸ್. ಆಂಟ್ರಪ್ರಿನರ್ಶಿಪ್ ಬಗ್ಗೆ ನಾನು ಮಾತಾಡಲೇಬೇಕು ಮ್ಯಾಮ್. ಸೊ ನೀವು ಆಂಟ್ರಪ್ರಿನರ್ ಕೂಡ ಹೌದು. ಸೊ ಹೇಗೆ ಇದೊಂದು ಟ್ರಾನ್ಸಿಷನ್ ಆಯಿತು ಮ್ಯಾಮ್? ಏನೋ ಬಿಕಾಸ್ ಈ ಡಾಕ್ಟರ್ ಲೈನಲ್ಲಿ ಇಟ್ಕೊಂಡು ಪ್ಲಸ್ ಈ ಒಂದು ಸೈಕಾಲಜಿ ಜೊತೆ ಡೀಲ್ ಮಾಡಿಕೊಂಡು ಆ ಒಂದು ಸ್ಪಾರ್ಕ್ ಎಲ್ಲಿಂದ ಬಂತು, ಮತ್ತು ನಿಮ್ಮ ಆಂಟ್ರಪ್ರಿನರ್ಶಿಪ್ ಜರ್ನಿ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಗಿದ್ರೆ ಏನು ಹೇಳ್ತೀರಾ? ಆ್ಯಕ್ಚುಲಿ MBBS ಮಾಡಿದ ತಕ್ಷಣ ನನಗೆ ಶಾಕ್ ಆಗಿದ್ದೇನು ಅಂದರೆ ವಿ ಆರ್ ಸೋ ಟ್ರೆಡಿಷನಲ್ ಇನ್ ಅವರ್ ಮೈಂಡ್ ಸೆಟ್. ಅಂದರೆ PUC SSLC ಆದಮೇಲೆ PUC ಆದಮೇಲೆ MBBS ಇಂಜಿನಿಯರಿಂಗ್ ಪರ್ಟಿಕ್ಯುಲರ್, ಎಸ್ಪೆಷಲಿ ಬ್ಯಾಕ್ ದೆನ್ 2006 ನಾನು ಸ್ಟಾರ್ಟ್ ಮಾಡಿದೆ MBBS. ಸೊ ಆಗಂತೂ ಟ್ರೆಡಿಷನಲ್ ಸಿಸ್ಟಮ್ಸ್, ಅಟ್ಲೀಸ್ಟ್ ಇವತ್ತಾದರೂ ಎಷ್ಟೊಂದು ಸ್ಟ್ರೀಮ್ಸ್ ಬಂದಾಗಿದೆ. ಬಟ್ ಆವಾಗೆಲ್ಲ IAS MBBS ಇಂಜಿನಿಯರಿಂಗ್ ಲಾಯರ್ ಒಂದು 4 to 5 ಸ್ಟ್ರೀಮ್ಸ್ ಅಷ್ಟೇ. ಅದನ್ನ ಬಿಟ್ಟು ಇನ್ನೆಲ್ಲ ಒಂಥರ ಇದು ಸಿಗಲಿಲ್ಲ ಅಂದರೆ ಇನ್ನು ಮಿಕ್ಕಿದ್ದೆಲ್ಲ ಅನ್ನೋದು. ಸೊ ಈ ಥರ ಇದ್ದಾಗ MBBS ಆದಮೇಲೆ ಮತ್ತೆ ಅಗೇನ್ ಕಾರ್ಡಿಯಾಲಜಿ, ನ್ಯೂರಾಲಜಿ, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಅಗೇನ್ ದ ನೆಕ್ಸ್ಟ್ ಸ್ಟ್ರೀಮ್ ವಾಸ್ ವೆರಿ ಫಿಕ್ಸ್ಡ್. ನನಗೆ ಯಾರೋ ನಾನೊಬ್ಬರನ್ನ ಮೀಟ್ ಮಾಡಿ ಅವರು ಹೋಮಿಯೋಪತಿ ಮಾಡಿ MBA ಮಾಡಿದರು. ಸೊ ನನಗೆ ಅದು ಪಾಸಿಬಿಲಿಟಿ ಅನ್ನೋದೇ ಗೊತ್ತಿರಲಿಲ್ಲ. ಹೌ ನಾವು ಎಷ್ಟು ಒಂಥರ ನಮ್ಮ ಸ್ಕೂಲಿಂಗ್ ಸಿಸ್ಟಮ್ ನಮ್ಮನ್ನು ಯಾವ ಥರ ಮಾಡಿಬಿಡುತ್ತೆ ಅಂದರೆ, ಎಷ್ಟೊಂದು ಕೋರ್ಸ್ಗೆ ಹಾಗೆ ನೋಡಿದರೆ ಬೇಸಿಕ್ ಎನಿ ಡಿಗ್ರಿ ಮಾಡಿ ಇದನ್ನು ನೀವು ಮಾಡ್ಬೋದು ಅನ್ನೋದು. ಫಾರ್ ಎಕ್ಸಾಂಪಲ್ ಸೈಕಾಲಜಿ, ಫಾರ್ ಎಕ್ಸಾಂಪಲ್ MBA, ಇದೆಲ್ಲ ನಿಮ್ಗೆ ಒಂದು ಬೇಸಿಕ್ ಡಿಗ್ರಿ ಮಾಡಿದರೆ ಮಾಡ್ಬೋದು ಅಂತ. ಬಟ್ ಆ ಬೇಸಿಕ್ ಡಿಗ್ರಿ ಮಾಡ್ತಿರೋ ಅಂಥವ್ರಿಗೆ ಅದು ಗೊತ್ತಿಲ್ಲ ಅದು ಮಾಡ್ಬೋದು ಅಂತ. ಓಕೆ, ಸೊ ನನಗೆ ಯಾವಾಗ ಅವರು ಆ ಥರ MBA ಮಾಡ್ಬೋದು ಅಂತಂದ್ರೆ ಐ ವಾಸ್ ಜಸ್ಟ್ ಕ್ಯೂರಿಯಸ್ ಹೌ MBA ಆ್ಯಂಡ್ ಹೋಮಿಯೋಪತಿನ ಹೇಗೆ ಕನೆಕ್ಟ್ ಮಾಡ್ತಿದ್ದಾರೆ ಅಂತ. ಸರಿ, ಓಕೆ, ವೈ ನಾಟ್ ಅಂತ. ದೆನ್ ಐ ವೆಂಟ್ ಟು ದ ಸಿಲೆಬಸ್ ಆ್ಯಂಡ್ ಆಲ್ ದಟ್ ಸ್ಟಫ್. ನಾನು ಹೇಳ್ದಂಗೆ ಪ್ರತಿಯೊಂದು ವಿಚಾರ ನಾವು ತಿಳ್ಕೊಳ್ತಾ ಹೋದಾಗ ಒಂಥರ ಬ್ರೈನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ನಾನು 2015 MBA ಮಾಡಿತ್ತು. ದೆನ್ ಐ ಲೆಫ್ಟ್ ಇಟ್. ಅದರಿಂದ ನನಗೇನು ಪ್ರಯೋಜನ ಆಗ್ತಿಲ್ಲ. ಎಲ್ಲ ಕಡೆ ಕೆಲಸಕ್ಕೆ ಕೇಳಿದೆ MBBS ವಿತ್ MBA. ನನ್ ಆಫ್ ದೆಮ್ ಗೇವ್ ಎನಿ ಬೆಟರ್ ಆಫರ್. ಐ ಜಸ್ಟ್ ಲೆಫ್ಟ್ ಇಟ್. ಬಟ್ ದೆನ್ ಮತ್ತೆ ನಾವು ಡಯಾಬಿಟಿಸ್ ರಿವರ್ಸಲ್ ಅಂತ ಅನ್ನೋದನ್ನ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ವಿ, ಇಟ್ ವಾಸ್ ಅ ರೆಗ್ಯುಲರ್ ಡಯಾಬಿಟಿಕ್ ಕ್ಲಿನಿಕ್, ಮತ್ತು ಡಯಾಬಿಟಿಸ್ ರಿವರ್ಸಲ್ ಸೆಂಟರ್ ಅಂತ ಮಾಡಿದ್ವಿ. ಆ ಸೆಂಟರ್ ಅಂತ ಮಾಡಿದ್ಮೇಲೆ ಈಗ ನನಗೆ ದಟ್ ಮೂಮೆಂಟ್ ಆಫ್ ಐ ಕ್ಯಾನ್ ಕಂಬೈನ್ MBBS ಆ್ಯಂಡ್ MBA ಆ್ಯಂಡ್ ಇವಾಗ ಆಂಟ್ರಪ್ರಿನರ್ಶಿಪ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಹಾಗೆ ನನಗೆ IAMB ಇಂದ ದೇ ಸೆಡ್ ವುಮೆನ್ ಆಂಟ್ರಪ್ರಿನರ್ಸ್ಗೆ ವಿ ಆರ್ ಡೂಯಿಂಗ್ ಅ ಸ್ಪೆಷಲ್ ಕೋರ್ಸ್ ಇನ್ ವಿಚ್ ಯು ಕ್ಯಾನ್ ಲರ್ನ್ ಆಂಟ್ರಪ್ರಿನರ್ಶಿಪ್ ಅಂತ. ಸೊ ದಟ್ಸ್ ಹೌ ಯಾವಾಗಲೂ ಮಾಡಿದಂಥ ಒಂದು ಕೋರ್ಸು ಇನ್ಯಾವಾಗಲೂ ಹೆಲ್ಪ್ ಆಗಿ. ಗ್ರೇಟ್ ಮ್ಯಾಮ್. ಸೊ ಇವತ್ತು ಲಾಸ್ಟ್ ಕ್ವಶನ್ ಫಾರ್ ದ ಡೇ ಮ್ಯಾಮ್. ನಿಮ್ಮ ಒಂದು ಕ್ಲಿನಿಕಲ್ಲಿ ಮತ್ತು ನಿಮ್ಮ ಈ ಒಂದು ವೆಲ್ನೆಸ್ ಸೆಂಟರಲ್ಲಿ ಯಾವ ರೀತಿ ಚಿಕಿತ್ಸೆಗಳು ನಡೆಯುತ್ತೆ, ಮತ್ತು ಜನ ಹೇಗೆ ನಿಮ್ಮನ್ನು ಅಪ್ರೋಚ್ ಮತ್ತು ಕಾಂಟ್ಯಾಕ್ಟ್ ಮಾಡ್ಬೋದು? ಒಂದು ವಿ ಹ್ಯಾವ್ ಎರಡು ಸೆಂಟರ್ ಇದೆ. ಒಂದು ರಾಜರಾಜೇಶ್ವರಿ ನಗರಲ್ಲಿ, ಇನ್ನೊಂದು ಬನಶಂಕರಿಯಲ್ಲಿ. ಅಮೇಸ್ ಕ್ಲಿನಿಕ್ ಅಂತ ಹೆಸರು, ನಮ್ಮ ಇದು ಹೆಸರು, ಅಂದರೆ ಕ್ಲಿನಿಕ್ ಹೆಸರು. ನಮ್ಮ ಆನ್ಲೈನಲ್ಲಿ ಸ್ವೀಟ್ ಯೂಟರ್ನ್ ಅಂತ. ಸ್ವೀಟ್ ಯೂಟರ್ನ್ ಅಂದರೆ ಸ್ವೀಟ್ ಡಯಾಬಿಟಿಸ್, ಯೂಟರ್ನ್ ಅಂದರೆ ರಿವರ್ಸ್ ಅಂತ. ಓಕೆ, ಸೊ ಡಯಾಬಿಟಿಸ್ ರಿವರ್ಸಲ್ಗೆ ಸ್ವೀಟ್ ಯೂಟರ್ನ್ ಅಂತ. ಸೊ ಸ್ವೀಟ್ ಯೂಟರ್ನ್ ಅಂತ ನೀವು ಸರ್ಚ್ ಮಾಡಿದ್ರು ಸಿಗುತ್ತೆ. ಅಥವಾ ಅಮೇಸ್ ಕ್ಲಿನಿಕ್, AMAZD ಅಮೇಸ್ ಕ್ಲಿನಿಕ್ ಅಂತ. RR ನಗರ್ ಇಸ್ ದ ಮೇನ್ ಸೆಂಟರ್. ಬನಶಂಕರಿ ಇಸ್ ಅನದರ್ ಬ್ರಾಂಚ್. ಸೊ ಎರಡೂ ಕಡೆ ನಾನು ಅವೈಲೇಬಲ್ ಇರ್ತೀನಿ. ನಮ್ಮಲ್ಲಿ ಎಲ್ಲವೂ ಕನ್ಸಲ್ಟೇಷನ್ಸೆ, ಅಂದರೆ ನಾವು ಯಾವುದೇ ರೀತಿಯಾದಂತಹ ಸಪ್ಲಿಮೆಂಟ್ಸ್ನ ಕೊಡುವಂಥದ್ದಾಗಲಿ ಈ ಥರದ್ದು ಯಾವುದನ್ನೂ ಮಾಡಿ ನಿಮಗೆ ಡಯಾಬಿಟಿಸ್ನ ರಿವರ್ಸ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ನಿಮ್ಮದೇ ಜೀವನ ಶೈಲಿ, ನಿಮ್ಮದೇ ಕಿಚನಲ್ಲಿ ಏನೇನಿದೆ ಅದನ್ನೇ ಆ ಕಡೆ ಈ ಕಡೆ ಜಾಸ್ತಿ ಕಡಿಮೆ ಮಾಡ್ತೀವಿ ಬಿಟ್ಟರೆ ನಾವು ವಿ ಬಿಲೀವ್ ಇನ್ ಸ್ಮಾಲ್ ಚೇಂಜಸ್ ಕ್ರಿಯೇಟಿಂಗ್ ಬಿಗರ್ ಇಂಪ್ಯಾಕ್ಟ್. ಈಗ ಫಾರ್ ಎಕ್ಸಾಂಪಲ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಕೀಟೋ ಡಯಟ್, ಮೆಡಿಟೇರಿಯನ್ ಡಯಟ್, ಎಷ್ಟೊಂದು 1000 ಡಯಟ್ಸ್ ಇದೆ, 1000 ಟೆಕ್ನಿಕ್ಸ್ ಇದೆ ಟು ರಿವರ್ಸ್ ಡಯಾಬಿಟಿಸ್. We do not follow any of those trends. ಸಿಂಪಲ್, ತುಂಬಾ ಸಿಂಪಲ್ ಚೇಂಜಸ್. ಒಂಥರ ಹೌದಾ ಇಷ್ಟೇ ಚೇಂಜ್ ಹಂಗಂತ ಅನ್ನುವಂತಹ ಸಣ್ಣ ವಿಚಾರಗಳನ್ನ ಕಂಟಿನ್ಯೂಸ್ ಆಗಿ ಮಾಡಿ ಅದು ನಿಮ್ಮ ಹ್ಯಾಬಿಟ್ ಆಗಿ ಆಗೋ ಥರ. ಫಾರ್ ಎಕ್ಸಾಂಪಲ್, ನೀವು ಬೇಜಾರಾಗಿದ್ರು, ಎಷ್ಟೇ ಕಷ್ಟದಲ್ಲಿದ್ರು, ಸಂತೋಷವಾಗಿದ್ರು ಬ್ರಷ್ ಮಾಡ್ತೀರ. ಓಕೆ, ದಟ್ಸ್ ಅ ಪರ್ಮನೆಂಟ್ ಹ್ಯಾಬಿಟ್. ಈ ಥರ ಯಾವಾಗ ಹೆಲ್ದಿ ಹ್ಯಾಬಿಟ್ಸ್ ನಮಗೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೋ ಆವಾಗ ಅವ್ರ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಸೂಪರ್. ಬಟ್ ಆ ಥರ ಸಣ್ಣ ವಿಚಾರವನ್ನು ಪರ್ಮನೆಂಟ್ ಹ್ಯಾಬಿಟ್ ಆಗಿ ಮಾಡೋ ಅಂಥದ್ದಷ್ಟೇ ನಮ್ಮ ಕೆಲಸ. ಸೊ ವೆನ್ ದ್ಯಾಟ್ ಹ್ಯಾಪನ್ಸ್ ಯು ಆರ್ ನ್ಯಾಚುರಲಿ ಅ ಹೆಲ್ದಿ ಪರ್ಸನ್. ಬರೀ ಡಯಾಬಿಟಿಸ್ ಮಾತ್ರ ರಿವರ್ಸ್ ಆಗಲ್ಲ. ಆಗ ಯುವರ್ ತುಂಬ ವಿಚಾರಗಳು, ನಿಮ್ಮ ಮೆಮರಿ ಲಾಸಿಂದ ಹಿಡಿದು ನಿಮ್ಮ ಪ್ರಾಡಕ್ಟ್ ಎಷ್ಟೊಂದು ಮೆಂಟಲ್ ಹೆಲ್ತ್, ಯುವರ್ ಫಿಸಿಕಲ್ ಹೆಲ್ತ್, ದೆನ್ ಯುವರ್ ಆಲ್ ದ ಏಜ್ ರಿಲೇಟೆಡ್ ಇಶ್ಯೂಸ್, ಹಾರ್ಟ್ ರಿಲೇಟೆಡ್ ಇರ್ಬೋದು, ಇಲ್ಲಾಂದರೆ ಈವನ್ ಒಬೇಸಿಟಿ ಇರ್ಬೋದು, ಹಾರ್ಮೋನಲ್ ಇಶ್ಯೂಸ್ ಇರ್ಬೋದು, ಪ್ರತಿಯೊಂದು ವಿಚಾರವನ್ನು ರಿವರ್ಸ್ ಮಾಡೋ ಅಂತ ಒಂದು ಟೋಟಲ್ ಹೆಲ್ತ್ ರಿಲೇಟೆಡ್ ಪರ್ಸನಾಲಿಟಿ ಶಿಫ್ಟ್ ಅಂತಲೇ ಹೇಳ್ಬೋದು. ಅದರಿಂದ ಡಯಾಬಿಟಿಸ್ ರಿವರ್ಸಲ್ ಅನ್ನೋದು ಒನ್ ಆಫ್ ದ ಎಫೆಕ್ಟ್. ವಿ ಆಲ್ವೇಸ್ ಸೇ ಟು ದ ಪೇಷಂಟ್ಸ್ ದಟ್ HbA1c ಕಡಿಮೆ ಆಗೋದು ಅಥವಾ ಶುಗರ್ ಕಡಿಮೆ ಆಗೋದನ್ನೇ ಕಾನ್ಸಂಟ್ರೇಟ್ ಮಾಡಿ ಹೋಗಬೇಡಿ. ಓಕೆ, ಅದೊಂಥರ ಅದು ಕ್ಯಾರೆಟ್ ಅಂಡ್ ಸ್ಟಿಕ್ ಅಪ್ರೋಚ್ ಥರ ಅಲ್ಲಿ ಹೋದ್ರಿ ಅಂದರೆ ಅದು ಕಡಿಮೆ ಆಗಿದ ತಕ್ಷಣ ನಾನು ಹೋಗಿ ಮತ್ತೆ ಎಲ್ಲ ತಿನ್ಬೋದು ಅಂತ ಬರೋ ಅಂಥದ್ದು ಬೇಡ. ಓಕೆ, ಟೋಟಲ್ ಆಗಿ ಶಿಫ್ಟ್ ಆಗಿ ಹೆಲ್ದಿಯಾಗಿ ಶಿಫ್ಟ್ ಆಗಿ ದೆನ್ ಡಯಾಬಿಟಿಸ್ ನ್ಯಾಚುರಲ್ ರಿವರ್ಸ್ ಆಗುತ್ತೆ. ಆಗ ಬರೀ ಡಯಾಬಿಟಿಸ್ ರಿವರ್ಸ್ ಆಗಲ್ಲ, ನಿಮ್ಮ ಟೋಟಲ್ ನಿಮ್ಮ ಹೆಲ್ತ್ ಬೆನಿಫಿಟ್ಸ್ ಎಲ್ಲದರಲ್ಲೂ ಗೊತ್ತಾಗೋಗ್ಬಿಟ್ರೆ ಯು ವಿಲ್ ನಾಟ್ ಗೋ ಬ್ಯಾಕ್ ಟು ದಟ್. ಸೂಪರ್. ಸೊ ಒಂದು ಹೆಲ್ತಿಯರ್ ವರ್ಷನ್ ಆದಮೇಲೆ ವಿ ವಿಲ್ ನೆವರ್ ಟರ್ನ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀವಿ. ವಿ ಮೈಟ್ ಟರ್ನ್ ಬ್ಯಾಕ್ ಬಟ್ ಯು ಶುಡ್ ನೋ ಹೌ ಟು ಕಮ್ ಬ್ಯಾಕ್. ಓಕೆ, ವಿ ಮೈಟ್ ಟರ್ನ್ ಬ್ಯಾಕ್ ಬಟ್ ಯು ಶುಡ್ ನೋ ಹೌ ಟು ಕಮ್ ಬ್ಯಾಕ್. ಎಸ್. ಸೊ ಮೊದಲನೇದಾಗಿ
ನಿಮ್ಮ ಒಂದು ಬಿಸಿ ಸ್ಕೆಡ್ಯೂಲಲ್ಲಿ ನಮಗೆ ಅಂತ ಒಂದಿಷ್ಟು ಟೈಮ್ನ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ನಿಮಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಲವ್. ನಿಮಗೆ ನಮ್ಮ ಲೈಫ್ ಅಟ್ ನೇಚರ್ನ 100% ನ್ಯಾಚುರಲ್ ಆಗಿರುವಂತಹ 0 ಅಡಿಟಿವ್ಸ್ ಇರುವಂತಹ ಜಿಂಜರ್ ಹನಿ ಆ್ಯಂಡ್ ನಮ್ಮ ಶುಗರ್ ಬ್ಯಾಲೆನ್ಸ್ ಎಕ್ಸ್ನ ನಿಮಗೋಸ್ಕರ ಪ್ರೀತಿಯಾಗಿ ಕಾಣಿಕೆ ಕೊಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಎಸ್ ಮ್ಯಾಮ್, ಒಟ್ಟಾರೆ ಏನು ಅನ್ನಿಸ್ತು ಈ ಒಂದು ಎಂಟೈರ್ ಪಾಡ್ಕಾಸ್ಟ್ ಬಗ್ಗೆ ಮತ್ತು ನಮ್ಮ ಲೈಫ್ ಅಟ್ ನೇಚರ್ ಬಗ್ಗೆ? ಧನ್ಯವಾದಗಳು. ಬಿಕಾಸ್ ಇವತ್ತು ಈ ಥರದ ವಿಚಾರಗಳ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ಬಿಕಾಸ್ ಎಲ್ಲ ಥರದ ಸೋರ್ಸಸ್ಸಿಂದ ಜನಕ್ಕೆ ಇನ್ಫಾರ್ಮೇಷನ್ ಹೋಗ್ತಾನೆ ಇರುತ್ತೆ. ಬಟ್ ಯಾವ ಸೋರ್ಸ್ನ ನಂಬಬೇಕು, ಎಷ್ಟು ನಂಬಬೇಕು, ಯಾವ ಥರ ನಂಬಬೇಕು, ಯಾಕೆ ನಂಬಬೇಕು ಅನ್ನೋವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗೋಗ್ಬಿಟ್ಟಿದೆ. ಸೊ ನಮಗೆ ಈ ಥರ ಒಂದು ಅಫಿಷಿಯಲ್ ಆಗಿ ನಾನು ಹೆಲ್ತ್ಗೆ ಕಾನ್ಸಂಟ್ರೇಟ್ ಮಾಡೋವಂಥ, ಪ್ಲಸ್ ಯು ಹ್ಯಾವ್ ಅ ವೆರಿ ಲಾಟ್ ಆಫ್ ಸೈಂಟಿಫಿಕ್ ಮೈಂಡ್ ಇಸ್ ದೇರ್ ಬಿಹೈಂಡ್ ದಿಸ್ ಬ್ರ್ಯಾಂಡ್ ಲೈಫ್ ಅಟ್ ನೇಚರ್. ಸೊ ಈ ಥರದ್ದು ಒಂದು ಯಾರೋ ಒಬ್ರು ಈ ಥರ ಅಫಿಷಿಯಲ್ ಆಗಿರುವಂಥವ್ರು ಮಾಡೋ ಅಂಥದ್ದು, ಮತ್ತು ಇದರಲ್ಲಿ ಹೋಗುವಂಥ ಇನ್ಫಾರ್ಮೇಷನ್ ಸರಿ ಇದೆ ಅಂತ ಅನ್ನೋಂಥ ಜನಕ್ಕೆ ಅರ್ಥ ಆಗಬೇಕಾಗಿರೋವಂಥದ್ದು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಫಾರ್ ಟೇಕಿಂಗ್ ದ ಇನಿಷಿಯೇಟಿವ್ ಟು ಹೆಲ್ಪ್ ಪೀಪಲ್. ಅಪಾರ್ಟ್ ಫ್ರಮ್ ದಟ್ ವಿಲ್ ಟಾಕ್ ಮೋರ್. ಎಸ್, ಥ್ಯಾಂಕ್ ಯು ಸೊ ಮಚ್. ಸೊ ಎಸ್, ಇದು ಮೊದಲನೇ ಎಪಿಸೋಡ್ ಅಷ್ಟೇ. ಮ್ಯಾಮ್ ಜೊತೆ ಇನ್ನೂ ಸಾಕಷ್ಟು ಎಪಿಸೋಡ್ ಮಾಡೋದಿದೆ. ಸೊ ಹೊರಗಿದ ಮುಂಚೆ ನೀವಿನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ಲೈಫ್ ಅಟ್ ನೇಚರ್ ಒರಿಜಿನಲ್ ಸೆಲಿಬ್ರಿಟಿ ಆಗ್ತೀನಿ. ಆ್ಯಂಡ್ ದೆನ್ ಬಾಯ್, ಟೇಕ್ ಕೇರ್, ಆ್ಯಂಡ್ ನೇಚರ್ಗೆ ಸಾಧ್ಯವಾದಷ್ಟು ಹತ್ತಿರ ಇರಿ. ಥ್ಯಾಂಕ್ ಯು.